ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ KS, PSI, PC, FDA, SDA, ಗ್ರೂಪ್ ಸಿ ಇನ್ನೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾನು 2025ರ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು 100 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ 100 ಪ್ರಶ್ನೆಗಳು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತವೆ. ಅಂತಹ ಪ್ರಶ್ನೆಗಳು ಇವತ್ತು ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 2025ರ 100 ಪ್ರಚಲಿತ ವಿಷಯಗಳನ್ನು ತೆಗೆದುಕೊಂಡು ಬಂದೇನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗ್ರಾಮೀಣ ಭಾರತ ಮಹೋತ್ಸವ 2025ರ ಪ್ರಾಥಮಿಕ ಉದ್ದೇಶವೇನು? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗ್ರಾಮೀಣ ಭಾರತ ಮಹೋತ್ಸವ 2025ರ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ನಗರಾಭಿವೃದ್ಧಿ, ಎರಡನೇ ಆಪ್ಷನ್ಸು ತಾಂತ್ರಿಕ ನಾವೀನ್ಯತೆ, 3 ಕೈಗಾರಿಕಾ ಬೆಳವಣಿಗೆ ಹಾಗೂ 4 ಗ್ರಾಮೀಣ ಸಬಲೀಕರಣ. ಸ್ನೇಹಿತರೆ, ಕೊಟ್ಟಂಥ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಗ್ರಾಮೀಣ ಸಬಲೀಕರಣ. ಓಕೆ ಸ್ನೇಹಿತರೆ, PM to inaugurate ಗ್ರಾಮೀಣ ಭಾರತ್ ಮಹೋತ್ಸವ 2025 ಇನ್ ನವದೆಹಲಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯು ಮಣ್ಣಿನ ಮಾಲಿನ್ಯವನ್ನು ಎದುರಿಸುವ ಸಾಮರ್ಥ್ಯವಿರುವ ಸ್ಯೂಡೋಮೋನಸ್ ಮತ್ತು ಅಸಿನೋಟೋಬ್ಯಾಕ್ಟರ್ ಎಂಬ 2 ಬ್ಯಾಕ್ಟೀರಿಯಾಗಳನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸ್ IIT ಬಾಂಬೆ ಅಂತಿದೆ, ಎರಡನೇ ಆಪ್ಷನ್ಸು IIT ದೆಹಲಿ, ಮೂರನೇ ಆಪ್ಷನ್ಸು IIT ಧಾರವಾಡ ಹಾಗೂ ಕೊನೆಯ ಆಪ್ಷನ್ಸು IIT ಖರಗ್ಪುರ್. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ IIT ಬಾಂಬೆ ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, IIT ಬಾಂಬೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಮೂರನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಭಾರತವು 1000 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋ ವ್ಯಾಪ್ತಿಯನ್ನು ಸಾಧಿಸಿದ ನಂತರ ವಿಶ್ವದ ಅತಿದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಮೊದಲನೇ ಆಪ್ಷನ್ಸು 1ನೇ ಸ್ಥಾನ ಇದೆ, ಎರಡನೇದು 2ನೇ ಸ್ಥಾನ, ಮೂರನೇದು 3ನೇ ಸ್ಥಾನ ಮತ್ತು ಕೊನೆಯ ಆಪ್ಷನ್ಸು 4ನೇ ಸ್ಥಾನ ಅಂತಿದೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 3ನೇ ಸ್ಥಾನ. ಅಂದರೆ ಭಾರತವು 1000 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋ ವ್ಯಾಪ್ತಿಯನ್ನು ಸಾಧಿಸಿದ ನಂತರ ವಿಶ್ವದ ಅತಿದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ಹಾಗಾದರೆ ಸ್ನೇಹಿತರೆ, ಮೊದಲ ಸ್ಥಾನದಲ್ಲಿ ಚೀನಾ ದೇಶ ಇದೆ, 2ನೇ ಸ್ಥಾನದಲ್ಲಿ USA ಇದೆ, ಭಾರತಕ್ಕಿಂತ ಮೊದಲು 3ನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇತ್ತು. ಪ್ರಸ್ತುತ ದಕ್ಷಿಣ ಕೊರಿಯಾ 4ನೇ ಸ್ಥಾನ ಪಡೆದುಕೊಂಡಿದೆ. ಭಾರತ ದೇಶವು 3ನೇ ಸ್ಥಾನದಲ್ಲಿದೆ ಹಾಗೂ 5ನೇ ಸ್ಥಾನದಲ್ಲಿ ಜಪಾನ್ ದೇಶವಿದೆ. ಇಂಡಿಯಾ ಬಿಕೇಮ್ ದಿ ವರ್ಲ್ಡ್ ಥರ್ಡ್ ಲಾರ್ಜೆಸ್ಟ್ ಮೆಟ್ರೋ ರೈಲ್ ನೆಟ್ವರ್ಕ್ ಫಾಲೋವಿಂಗ್ ಚೀನಾ ಆ್ಯಂಡ್ USA. ಅಂದ್ರೆ ಚೀನಾ ಮತ್ತು ಅಮೆರಿಕದ ನಂತರ ಭಾರತವು ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲದ ವಿಷಯದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಸೆರೆ ಹಿಡಿಯಲಾದ ಪಲ್ಲಾಸ್ ಬೆಕ್ಕಿನ ಮೊದಲ ಛಾಯಾಚಿತ್ರದ ಪುರಾವೆ ಕಂಡು ಬಂದಿದೆ? ಸ್ನೇಹಿತರೆ, ಆಪ್ಷನ್ಸ್ ಎ ಸಿಕ್ಕಿಂ ಇದೆ, B ಆಪ್ಷನ್ಸ್ ಕೇರಳ ಇದೆ, C ಆಪ್ಷನ್ಸ್ ಕರ್ನಾಟಕ ಇದೆ ಮತ್ತು ಕೊನೆಯ ಆಪ್ಷನ್ಸು ಹಿಮಾಚಲ ಪ್ರದೇಶ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಆಗಿದೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು ಪಲ್ಲಾಸ್ ಬೆಕ್ಕು. ಯಾವುದು ಇದೇ ಪಲ್ಲಾಸ್ ಬೆಕ್ಕು. ಈ ಪಲ್ಲಾಸ್ ಬೆಕ್ಕಿನ ಮೊದಲ ಛಾಯಾಚಿತ್ರದ ಪುರಾವೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡು ಬಂದಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ? ಆಪ್ಷನ್ಸ್ ಎ ಸಂದೀಪ್ ಮೆಹ್ತಾ, ಆಪ್ಷನ್ಸ್ B ಅಂಜು ಬಾಬಿ ಜಾರ್ಜ್, ಆಪ್ಷನ್ C ಆದಿಲ್ಯ ಸುಮರಿವಾಲಾ ಹಾಗೂ ಕೊನೆಯ ಆಪ್ಷನ್ಸು ಬೌದೂರ್ ಸಿಂಗ್ ಸಾಗು. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ D ಆಪ್ಷನ್ ಸರಿಯಾಗಿದೆ, ಬೌದೂರ್ ಸಿಂಗ್ ಸಾಗು. ಈ ಒಂದು ಚಿತ್ರದಲ್ಲಿ ಇರುವವರಲ್ಲ, ಇವರೇ ಬೌದೂರ್ ಸಿಂಗ್ ಸಾಗು. ಬೌದೂರ್ ಸಿಂಗ್ ಸಾಗು ಅವರು ಏಷ್ಯನ್ ಗೇಮ್ಸ್ ಆ್ಯಂಡ್ ಗೋಲ್ಡ್ ಮೆಡಲಿಸ್ಟ್. ಬೌದೂರ್ ಸಿಂಗ್ ಸಾಗು ಎಲೆಕ್ಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯವು ಅರಣ್ಯ ಅಪರಾಧಗಳನ್ನು ವರದಿ ಮಾಡಲು ಗರುಡಾಕ್ಷಿ ಆನ್ಲೈನ್ FIR ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಅಂದರೆ ಯಾವ ರಾಜ್ಯವು ಗರುಡಾಕ್ಷಿ ಆನ್ಲೈನ್ FIR ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಕೇರಳ ಅಂತಿದೆ, B ಆಪ್ಷನ್ಸ್ ಕರ್ನಾಟಕ ಇದೆ, C ಆಪ್ಷನ್ಸ್ ಮಹಾರಾಷ್ಟ್ರ ಇದೆ ಹಾಗೂ ಕೊನೆಯ ಆಪ್ಷನ್ಸು ತಮಿಳುನಾಡು ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ B ಕರ್ನಾಟಕ ರಾಜ್ಯ. ಅಂದರೆ ಕರ್ನಾಟಕ ರಾಜ್ಯವು ಗರುಡಾಕ್ಷಿ ಆನ್ಲೈನ್ FIR ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ.
ಬೆನಿಫಿಟ್ಸ್ ಆಫ್ ಗರುಡಾಕ್ಷಿ ಎಂದು ಕೊಟ್ಟಿದ್ದಾರೆ. ಕರ್ನಾಟಕ ಇಸ್ ಆನ್ಲೈನ್ ಎಫ್ಐಆರ್ ಸಿಸ್ಟಮ್ ಫಾರ್ ಫಾರೆಸ್ಟ್ ಕ್ರೈಮ್ ಲಾಂಚ್ ಯಾವಾಗ ಮಾಡ್ತು? ಜನವರಿ 7ರಂದು ಜಾರಿಗೆ ತರಲಾಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಘಾನಾ ದೇಶದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಅಂದ್ರೆ ಘಾನಾ ದೇಶದ ನೂತನ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಜೆರ್ರಿ ರಾಲಿನ್ಸ್, ಆಪ್ಷನ್ಸ್ ಬಿ ಕ್ವಾಮೆ ನುಮ್ರಾ, ಆಪ್ಷನ್ ಸಿ ಜಾನ್ ಡ್ರಾಮನಿ ಮಹಾಮತ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಡಿ ನಾನಾ ಅಕುಪಾ ಆಡೋ ಎಂದು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜಾನ್ ಡ್ರಾಮನಿ ಮಹಾಮ್. ಸ್ನೇಹಿತರೆ, ಈ ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ ಇವರೇ ಜಾನ್ ಡ್ರಾಮನಿ ಮಹಾಮ್ ಅವರು. ಇವರು ಇತ್ತೀಚೆಗೆ ಘಾನಾ ದೇಶದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಈ ಪ್ರಶ್ನೆ ತುಂಬಾ ಮಹತ್ವದಾಗಿದೆ. ಪ್ರಶ್ನೆ ಏನಂದ್ರೆ ಇತ್ತೀಚೆಗೆ ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಎಲ್ಲಿ ಜನಿಸಿತು? ಅಂದ್ರೆ ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಎಲ್ಲಿ ಜನಿಸಿತು ಅನ್ನೋ ಪ್ರಶ್ನೆ ಕೇಳಿದರೆ ಅದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ ಎ ಕೇರಳ ಇದೆ, ಆಪ್ಷನ್ಸ್ ಬಿ ಗೋವಾ ಇದೆ, ಆಪ್ಷನ್ ಸಿ ಮಿಜೋರಾಂ ಇದೆ ಮತ್ತು ಕೊನೆಯ ಆಪ್ಷನ್ಸು ನಾಗಾಲ್ಯಾಂಡ್ ಇದೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಮಿಜೋರಾಂ ಸರಿಯಾಗಿ ಉತ್ತರ ಆಗಿದೆ. ಅಂದ್ರೆ ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಮಿಜೋರಾಂನಲ್ಲಿ ಜನಿಸಿತು. ಮೀಟ್ ಇಂಡಿಯಾಸ್ ಫಸ್ಟ್ ಜನರೇಷನ್ ಬೇಟಾ ಬೇಬಿ. ದಿ ಫಸ್ಟ್ ಜನರೇಷನ್ ಬೇಟಾ ಬೇಬಿ ನೇಮ್ಡ್ ಫ್ರಾಂಕಿ ಆರ್ ಜಡೆಂಗಾ. ಅಂದ್ರೆ ಈ ಬೀಟಾ ಮಗುವಿನ ಹೆಸರೇನಂದ್ರ ಫ್ರಾಂಕಿ ಆರ್ ಜಡೆಂಗಾ ಅಂತಿದೆ. ವಾಸ್ ಬೋರ್ನ್ ಆನ್ ಮಿಜೋರಾಂನ ಐಜ್ವಾಲ್ ಆನ್ ಜನವರಿ 1 at 12:03 AM. ಅಂದ್ರೆ 2020 ಜನವರಿ 12 ಗಂಟೆಗೆ ಈ ಮಗು ಎಲ್ಲಿ ಜನಿಸ್ತಂದ್ರ ಮಿಜೋರಾಂದ ಐಜ್ವಾಲ್ದಲ್ಲಿ ಜನಿಸುತ್ತದೆ. ಹಾಗಾದ್ರೆ ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಎಲ್ಲಿ ಜನಿಸಿತು? ಮಿಜೋರಾಂನ ಐಜ್ವಾಲ್ ನಗರದಲ್ಲಿ ಜನಿಸಿತು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಪಡೆದುಕೊಂಡ ಕಪ್ಪಾಡ್ ಮತ್ತು ಚೆಲ್ ಕಡಲ ತೀರಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಯಾವುದಂದ್ರೆ ಕಪ್ಪಾಡ್ ಮತ್ತು ಚೆಲ್ ಕಡಲ ತೀರಗಳು ಇತ್ತೀಚೆಗೆ ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಪಡೆದುಕೊಂಡಿವೆ. ಈ 2 ಕಡಲ ತೀರಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಸಿಕ್ಕಿಂ ಅಂತಿದೆ, ಬಿ ಆಪ್ಷನ್ಸು ಕೇರಳ ಅಂತಿದೆ, ಸಿ ಆಪ್ಷನ್ಸು ಮಣಿಪುರ ಅಂತಿದೆ ಹಾಗೂ ಡಿ ಆಪ್ಷನ್ಸು ಉತ್ತರಾಖಂಡ ಅಂತ ಇದೆ ಸ್ನೇಹಿತರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಕೇರಳ. ಅಂದ್ರೆ ಕಪ್ಪಾಡ್ ಮತ್ತು ಚೆಲ್ ಕಡಲ ತೀರಗಳು ಕೇರಳ ರಾಜ್ಯದಲ್ಲಿ ಕಂಡು ಬರ್ತವೆ. ಸ್ನೇಹಿತರಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಲ್ಲ ಇದೇ ಕಡಲ ತೀರಗಳು. ಕಪ್ಪಾಡ್ ಅಂಡ್ ಚೆಲ್ ಬೀಚಸ್ ಇನ್ ಕೇರಳ ವಿನ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಂಬಡ್ಸ್ಮನ್ ಮತ್ತು ನೈತಿಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ? ಆಪ್ಷನ್ಸ್ ಎ ನ್ಯಾಯಾಧೀಶ ಎನ್ ವಿ ರಮನ್, ಆಪ್ಷನ್ಸ್ ಬಿ ನ್ಯಾಯಾಧೀಶ ಅರುಣ್ ಮಿಶ್ರಾ, ಆಪ್ಷನ್ ಸಿ ನ್ಯಾಯಾಧೀಶ ಎಸ್ ಎ ಬೊಬ್ಡೆ, ಆಪ್ಷನ್ಸ್ ಡಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ. ಈ 4 ಆಪ್ಷನ್ಸ್ಗಳಲ್ಲಿ ಬಿ ಉತ್ತರ ಸರಿಯಾಗಿದೆ. ಅಂದ್ರೆ ನ್ಯಾಯಾಧೀಶ ಅರುಣ್ ಮಿಶ್ರಾ ಅವರು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಂಬಡ್ಸ್ಮನ್ ಮತ್ತು ನೈತಿಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಸ್ನೇಹಿತರೆ. ಈ ಒಂದು ಚಿತ್ರದಲ್ಲಿ ಏನಿದ್ದಾರಲ್ಲ ಇವರೇ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು. ಇವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಸ್ನೇಹಿತರೆ ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಯಾವುದೆಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಸಿಕ್ಕಿಂ ಕೊಟ್ಟಿದ್ದಾರೆ, ಬಿ ಆಪ್ಷನ್ಸು ಕೇರಳ ಇದೆ, ಸಿ ಆಪ್ಷನ್ಸು ಮಣಿಪುರ ಇದೆ ಹಾಗೂ ಕೊನೆಯ ಆಪ್ಷನ್ಸು ಉತ್ತರಾಖಂಡ್ ಇದೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಉತ್ತರ ಯಾವುದಂದ್ರೆ ಡಿ ಉತ್ತರ ಸರಿಯಾಗಿದೆ. ಯಾವುದು ಡಿ ಉತ್ತರ ಎಂದರೆ ಉತ್ತರಾಖಂಡ್ ಇದೆ. ಉತ್ತರಾಖಂಡ್ ರಾಜ್ಯ ಏನು ಮಾಡಲಿದೆ ಅಂದ್ರೆ ಏಕರೂಪ ನಾಗರಿಕತ ಸಂಹಿತೆಯನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯವಾಗಿದೆ. ಸ್ನೇಹಿತರೆ, UCC ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಉತ್ತರಾಖಂಡ ಬಿಕೇಮ್ಸ್ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ವರ್ಜಿನ್ ತೆಂಗಿನ ಎಣ್ಣೆಯು ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಟ್ ಅಂದ್ರೆ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಯಾವುದು? ವರ್ಜಿನ್ ತೆಂಗಿನ ಎಣ್ಣೆ ಪಡೆದುಕೊಂಡಿದೆ. ಇದು ಆಪ್ಷನ್ಸ್ಗಳು ಈ ರೀತಿ ಇದೆ. ಕೇರಳ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಬಿ ಗೋವಾ ಇದೆ,
ಆಪ್ಷನ್ ಸಿ ಲಕ್ಷದ್ವೀಪ ಇದೆ, ಕೊನೆಯ ಆಪ್ಷನ್ಸು ಅಂಡಮಾನ್ ಮತ್ತು ನಿಕೋಬಾರ್ ಇದೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ನ ವರ್ಜಿನ್ ತೆಂಗಿನ ಏನು ಮಾಡೋದಂದ್ರೆ ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅಂದರೆ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ನಾನು ಇಲ್ಲೊಂದು ಚಿತ್ರ ಹಾಕಿದ್ದೀನಿ ಸ್ನೇಹಿತರೆ, ಇದೇ ವರ್ಜಿನ ತೆಂಗಿನ ಎಣ್ಣೆ ಅಂದರೆ ಟ್ರೈಬ್ಸ್ ನಿಕೋಬಾರ್ ವರ್ಜಿನ್ ಕೋಕೋನಟ್ ಆಯಿಲ್. ಇದು ಏನು ಮಾಡಿದೆ ಅಂದ್ರೆ ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಇದು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಕ್ಕೆ ಸಂಬಂಧಿಸಿದೆ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2025ರ ಪುರುಷ ಮತ್ತು ಮಹಿಳಾ ಯಾವುದು 2025ರ ಪುರುಷ ಮತ್ತು ಮಹಿಳಾ ವಿಭಾಗದ ಖೋ-ಖೋ ವಿಶ್ವಕಪ್ನ ಚಾಂಪಿಯನ್ ದೇಶ ಯಾವುದು? ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿ 2025ರಲ್ಲಿ ಅಂತಾರಾಷ್ಟ್ರೀಯ ಪುರುಷ ಮತ್ತು ಮಹಿಳಾ ವಿಶ್ವಕಪ್ ಜರುಗುತ್ತವೆ. ಆ ವಿಶ್ವಕಪ್ನ ಪುರುಷ ಮತ್ತು ಮಹಿಳಾ ವಿಭಾಗದ ಖೋ-ಖೋ ಚಾಂಪಿಯನ್ ಯಾವ ದೇಶ ಅಂತ ಕೇಳಿದರೆ ಆಪ್ಷನ್ಸ್ ಭಾರತ ಅಂತ ಕೊಟ್ಟಿದ್ದಾರೆ, ಬಿ ಆಪ್ಷನ್ಸ್ ನೇಪಾಳ ಅಂತ ಕೊಟ್ಟಿದ್ದಾರೆ, ಸಿ ಆಪ್ಷನ್ಸ್ ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ, ಡಿ ಆಪ್ಷನ್ಸ್ ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಭಾರತ. ಅಂದರೆ ಭಾರತ ದೇಶವು 2025ರ ಪುರುಷ ಮತ್ತು ಮಹಿಳಾ ವಿಭಾಗದ ಖೋ-ಖೋ ವಿಶ್ವಕಪ್ನಲ್ಲಿ ಚಾಂಪಿಯನ್ ದೇಶವಾಗಿ ಹೊರಹೊಮ್ಮಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಖೋ-ಖೋ ವರ್ಲ್ಡ್ ಕಪ್ 2025 ಚಾಂಪಿಯನ್ಸ್. ಈ ಕಡೆ ವುಮನ್ಸ್ ಮತ್ತು ಮೆನ್ಸ್ ಎರಡು ಭಾರತವೇ ಏನಂದ್ರೆ ಚಾಂಪಿಯನ್ ಪಡೆದುಕೊಂಡಿದ್ದೇವೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನು ಉದ್ಘಾಟಿಸಲಾಯಿತು? ಸ್ನೇಹಿತರೆ, ಪ್ರಶ್ನೆ ಏನಂದ್ರೆ ಯಾವ ರಾಜ್ಯದಲ್ಲಿ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನು ಉದ್ಘಾಟಿಸಲಾಯಿತು ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ಒಡಿಶಾ ಇದೆ, ಆಪ್ಷನ್ಸ್ ಬಿ ಮಿಜೋರಾಂ ಅಂತಿದೆ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಹಿಮಾಚಲ ಪ್ರದೇಶ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಪಶ್ಚಿಮ ಬಂಗಾಳ. ಅಂದರೆ ಸ್ನೇಹಿತರೆ, ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದೇ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯ ಉದ್ಘಾಟನಾ. ಇದು ಎಲ್ಲಿ ಕಂಡು ಬರ್ತದಂದ್ರೆ ಪಶ್ಚಿಮ ಬಂಗಾಳ. ಇಟ್ ಮೀನ್ಸ್ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಚೆಕ್ ಕಂಪನಿಯು ಪರಿಚಯಿಸಿದ ಭಾರತದ ಮೊದಲ AI ಚಾಲಿತ ಕ್ರೆಡಿಟ್ ಕಾರ್ಡ್ ಯಾವುದು? ಹಂಗಾದ್ರೆ ಸ್ನೇಹಿತರೆ, ಇತ್ತೀಚೆಗೆ ಚೆಕ್ ಕಂಪನಿಯು ಪರಿಚಯಿಸಿದ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಕ್ರೆಡಿಟ್ ಕಾರ್ಡ್ ತಜ್ಞದ ಹೆಸರು ಏನಂತ ಕೇಳಿದರೆ ಆಪ್ಷನ್ಸ್ ಎ ಚೆಕ್ವಿಕ್ ಅಂತಿದೆ, ಆಪ್ಷನ್ಸ್ ಬಿ ವೈಸರ್ ಅಂತಿದೆ, ಆಪ್ಷನ್ ಸಿ ಕ್ಯೂಪ್ರೋ ಅಂತಿದೆ, ಆಪ್ಷನ್ಸ್ ಡಿ ಕಾರ್ಡ್ ಜೆನಿ ಅಂತಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ ವೈಸರ್. ಇದರ ಒಂದು ಚೆಕ್ ವೈಸರ್ ಇಂಡಿಯಾಸ್ ಫಸ್ಟ್ AI ಕ್ರೆಡಿಟ್ ಕಾರ್ಡ್ ಎಕ್ಸ್ಪರ್ಟ್. ಹಾಗಾದ್ರೆ ಸ್ನೇಹಿತರೆ, ಚೆಕ್ ಕಂಪನಿಯ ಸಂಸ್ಥಾಪಕರ CEO ಯಾರಂದ್ರೆ ಆದಿತ್ಯ ಸೋನಿ. ಇಲ್ಲೇನಿದಾರಲ್ಲ ಈ ಚಿತ್ರದಲ್ಲಿ ಇದ್ದಾರೆ, ಇವರೇ ಆದಿತ್ಯ ಸೋನಿ. ಇವರು ಚೆಕ್ ಕಂಪನಿಯ ಅಂದ್ರೆ CEO ಮತ್ತು ಸಂಸ್ಥಾಪಕರಾಗಿದ್ದಾರೆ. ಈ ಚೆಕ್ ಕಂಪನಿ ಏನು ಮಾಡ್ತಂದ್ರೆ ಭಾರತದ ಮೊದಲ AI ಚಾಲಿತ ಕ್ರೆಡಿಟ್ ಕಾರ್ಡ್ ತಜ್ಞವಾದಂಥ ವೈಸರನ್ನು ಪರಿಚಯಿಸಿತು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. 2025ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರು? ಆಪ್ಷನ್ಸ್ ಎ ಜಾನಿಕ್ ಸಿನ್ನರ್ ಅಂತ ಕೊಟ್ಟಿದ್ದಾರೆ, ಬಿ ನೊವಾಕ್ ಜೊಕೋವಿಕ್ ಅಂತ ಕೊಟ್ಟಿದ್ದಾರೆ, ಸಿ ಕಾರ್ಲೋಸ್ ಅಲ್ಕರಾಜ್ ಅಂತ ಕೊಟ್ಟಿದ್ದಾರೆ, ಡಿ ಆಪ್ಷನ್ಸು ಸ್ಟೆಫಾನೋಸ್ ಸಿಟ್ಸಿಪಾಸ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎ ಸರಿಯಾದ ಉತ್ತರ ಆಗಿದೆ. ಯಾರು? ಜಾನಿಕ್ ಸಿನ್ನರ್. ಓಕೆ ಸ್ನೇಹಿತರೆ, ಈ ಚಿತ್ರದಲ್ಲಿ ಏನಿದಾರಲ್ಲ ಇವರೇ ಜಾನಿಕ್ ಸಿನ್ನರ್. ಸ್ನೇಹಿತರೆ, ಆಸ್ಟ್ರೇಲಿಯಾ ಓಪನ್ಸ್ಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಆಸ್ಟ್ರೇಲಿಯಾ ಓಪನ್ಸ, US ಓಪನ್ಸ, ಫ್ರೆಂಚ್ ಓಪನ್ಸ, ವಿಂಬಲ್ಡನ್ ಈ 4 ಸಿಂಗಲ್ಸ್ ಚಾಂಪಿಯನ್ಸ್ ಮೇಲೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ರೆ, ಆದ್ದರಿಂದ 4 ಸಿಂಗಲ್ಸ್ ಚಾಂಪಿಯನ್ಸ್ಗಳನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ 2025ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರಂದರೆ ಜಾನಿಕ್ ಸಿನ್ನರ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಯುನೆಸ್ಕೋ ಜಾಗತಿಕ ತೇವಭೂಮಿ ನಗರಗಳ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ಮೊದಲ ನಗರಗಳು ಯಾವುದೊಂದು ಪ್ರಶ್ನೆ ಕೇಳಿದ್ರಿ. ಸ್ನೇಹಿತರೆ, ಈ ಪ್ರಶ್ನೆ ತುಂಬ ಮಹತ್ವದಾಗಿದೆ. ಮುಂದೆ ಬರುವಂಥ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವುದು ಈ ಪ್ರಶ್ನೆ ಏನಂದ್ರೆ ಯುನೆಸ್ಕೋ ಜಾಗತಿಕ ತೇವಭೂಮಿ ನಗರಗಳ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ಮೊದಲ ನಗರಗಳು ಯಾವ ಅಂತ ಕೇಳಿದರೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಭೋಪಾಲ್ ಮತ್ತು ಜೈಪುರ್, ವಾರಣಾಸಿ ಮತ್ತು ಮೈಸೂರು, ಇಂದೂರ್ ಮತ್ತು ಉದಯಪುರ, ಸೂರತ್ ಮತ್ತು ಅಹಮದಾಬಾದ್. ಓಕೆ ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇಂದೂರ್ ಮತ್ತು ಉದಯಪುರಗಳು ಇತ್ತೀಚೆಗೆ ಯುನೆಸ್ಕೋ ಜಾಗತಿಕ ತೇವಭೂಮಿ ನಗರಗಳ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ಮೊದಲ 2 ನಗರಗಳಾಗಿವೆ. ಓಕೆ ಸ್ನೇಹಿತರೆ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದೆ ನೋಡೋಣ. ಇಂದೂರ್ ಉದಯಪುರ್ ಜಾಯಿನ್ ಗ್ಲೋಬಲ್ ವೆಟ್ಲ್ಯಾಂಡ್ ಸಿಟೀಸ್ ನೆಟ್ವರ್ಕ್. ಇಂದೂರ್ ಆ್ಯಂಡ್ ಉದಯಪುರ್ ಹ್ಯಾವ್ ಬಿಕೇಮ್ ದಿ ಫಸ್ಟ್ ಸಿಟೀಸ್ ಫ್ರಾಮ್ ಇಂಡಿಯಾ ಟು ಜಾಯಿನ್ ದಿ ಗ್ಲೋಬಲ್ ಲಿಸ್ಟ್ ಆಫ್ ಅಕ್ರೆಡಿಟ್ ವೆಟ್ಲ್ಯಾಂಡ್ ಸಿಟೀಸ್ ಅಂಡರ್ ದಿ ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ.
ಇತ್ತೀಚೆಗೆ ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೈಂಟ್ ಸಾರಿಗೆ ಪೈಪ್ಗಳನ್ನು ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು? ಆಪ್ಷನ್ಸ್ ಎ ನೌಕಾಯಾನ, ಆಪ್ಷನ್ಸ್ ಬಿ ಟಾಟಾ ಸ್ಟೀಲ್, ಆಪ್ಷನ್ ಸಿ JSW ಸ್ಟೀಲ್, ಆಪ್ಷನ್ಸ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾದ ಉತ್ತರ ಆಗಿದೆ. ಯಾವುದಂದ್ರೆ ಟಾಟಾ ಸ್ಟೀಲ್ಸ್. ಇಲ್ಲೇನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಇದು ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೈಂಟ್ ಸಾರಿಗೆ ಪೈಪ್ ಆಗಿದೆ. ಸೊ ಇಲ್ಲಿ ನೀವು ನೋಡಬಹುದು H2 ಅಂತ ಕೊಟ್ಟಿದ್ದಾರೆ ಹೈಡ್ರೋಜನ್. ಓಕೆ, ಇದನ್ನು ಪ್ರಾರಂಭಿಸಿದ ಕಂಪನಿ ಯಾವುದಂದ್ರೆ ಟಾಟಾ ಸ್ಟೀಲ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. 2025ರ ಬ್ರಿಕ್ಸ್ ಯುವ ಉದ್ಯಮಶೀಲತಾ ಸಭೆಯ ಆತಿಥ್ಯವನ್ನು ವಹಿಸಿಕೊಂಡಿದ್ದ ದೇಶ ಯಾವುದು? ಬ್ರಿಕ್ಸ್ ಯುವ ಉದ್ಯಮಶೀಲತಾ ಸಭೆಯ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದಂದ್ರೆ ಆಪ್ಷನ್ಸ್ ಎ ಚೀನಾ ಇದೆ, ಆಪ್ಷನ್ಸ್ ಬಿ ಭಾರತ ಇದೆ, ಆಪ್ಷನ್ ಸಿ ಬ್ರೆಜಿಲ್ ಅಂತಿದೆ, ಆಪ್ಷನ್ಸ್ ಡಿ ದಕ್ಷಿಣ ಆಫ್ರಿಕಾ ಅಂತಿದೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬ್ರೆಜಿಲ್. ಬ್ರೆಜಿಲ್ ಸರಿಯಾದ ಉತ್ತರವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಬ್ರಿಕ್ಸ್ ಮೊದಲು 5 ದೇಶಗಳನ್ನು ಒಳಗೊಂಡಿತ್ತು. ಎಷ್ಟು? ಬ್ರಿಕ್ಸ್ ಸ್ಥಾಪನೆಯ ಮೊದಲು 5 ದೇಶಗಳು ಹೊಂದಿತ್ತು. ಇತ್ತೀಚೆಗೆ ಈ ಬ್ರಿಕ್ಸ್ ಸಂಘಟನೆ ಮತ್ತೆ 6 ದೇಶಗಳು ಸೇರ್ಪಡೆಗೊಂಡಿವೆ. ಪ್ರಸ್ತುತ ಬ್ರಿಕ್ಸ್ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರೆ 11 ಆಗಿದೆ. ಆ 11 ರಾಷ್ಟ್ರಗಳು ಯಾವಂದ್ರೆ ಸ್ನೇಹಿತರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇವು ಮೊದಲು ಇದ್ದಂಥ 5 ರಾಷ್ಟ್ರಗಳು ಯಾವುವು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇತ್ತೀಚೆಗೆ ಸೇರ್ಪಡೆಗೊಂಡ 6 ರಾಷ್ಟ್ರಗಳು ಯಾವುದಂದ್ರೆ ಸ್ನೇಹಿತರೆ ಇಲ್ಲೇನಿದೆಲ್ಲ ಇವು ಇತ್ತೀಚೆಗೆ ಸೇರ್ಪಡೆಗೊಂಡಂಥ ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡುವಂಥ ರಾಷ್ಟ್ರಗಳಿವೆ. ಅದರಲ್ಲಿ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಇವೆ. ಈ 6 ದೇಶಗಳು ಇತ್ತೀಚೆಗೆ ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ ರಾಷ್ಟ್ರಗಳಾಗಿವೆ. ಆದ್ದರಿಂದ ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟದ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರೆ 11 ರಾಷ್ಟ್ರಗಳು. ಎಷ್ಟು? 11 ರಾಷ್ಟ್ರಗಳು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಮೌಂಟ್ ತಾರಾನಾಕಿ ಪರ್ವತಕ್ಕೆ ವ್ಯಕ್ತಿತ್ವ ಸ್ಥಾನಮಾನ ನೀಡಿದ ದೇಶ ಯಾವುದು? ಆಪ್ಷನ್ಸ್ ಎ ಕೆನಡಾ, ಆಪ್ಷನ್ಸ್ ಬಿ ಅಮೇರಿಕಾ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸಿ ಸರಿಯಾಗಿದೆ. ಆದರೆ ನ್ಯೂಜಿಲೆಂಡ್ ದೇಶ ಏನು ಮಾಡ್ತಾರೆ ಇತ್ತೀಚೆಗೆ ಮೌಂಟ್ ತಾರಾನಾಕಿ ಪರ್ವತಕ್ಕೆ ವ್ಯಕ್ತಿತ್ವದ ಸ್ಥಾನಮಾನ ನೀಡಿದೆ. ಅಂದರೆ ಈ ಮೌಂಟ್ ತಾರಾನಾಕಿ ಪರ್ವತವು ನ್ಯೂಜಿಲೆಂಡ್ ದೇಶದಲ್ಲಿ ಕಂಡು ಬರುತ್ತದೆ. ಅಂದರೆ ಇದು ನ್ಯೂಜಿಲೆಂಡ್ ದೇಶದ 2ನೇ ಅತಿ ಎತ್ತರದ ಪರ್ವತ ಆಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಅತಿ ಹೆಚ್ಚು ಸಮಯ ಬಾಹ್ಯಾಕಾಶ ನಡಿಗೆ ಮಾಡಿದವರು ಯಾರು? ಆಪ್ಷನ್ಸ್ ಎ ಜೆಸಿಕಾ ಮೀರಾ, ಆಪ್ಷನ್ಸ್ ಬಿ ಪೆಗ್ಗಿ ವಿಟ್ಸನ್, ಆಪ್ಷನ್ ಸಿ ಕ್ರಿಸ್ಟಿನಾ ಕೋಚ್, ಆಪ್ಷನ್ಸ್ ಡಿ ಸುನಿತಾ ವಿಲಿಯಮ್ಸ್. ಸ್ನೇಹಿತರೆ, ಭಾರತೀಯ ಮೂಲದವರಾದಂಥ ಸುನಿತಾ ವಿಲಿಯಮ್ಸ್ ಅವರು ಇತ್ತೀಚೆಗೆ ಅತಿ ಹೆಚ್ಚು ಸಮಯ ಬಾಹ್ಯಾಕಾಶ ನಡಿಗೆ ಮಾಡಿದರೆಂದು ಗೌರವಕ್ಕೆ ಪಾತ್ರರಾಗಿದ್ದರು. ಹಿಸ್ಟಾರಿಕ್ ಸುನಿತಾ ವಿಲಿಯಮ್ಸ್ ಸೆಟ್ಸ್ ನ್ಯೂ ನಾಸಾ ರೆಕಾರ್ಡ್ ವಿತ್ 62 hours ಆಫ್ ಸ್ಪೇಸ್ ವಾಕ್ ಟೈಮ್. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಸ್ತುತ ಭಾರತದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ಸ್ನೇಹಿತರೆ, ಪ್ರಶ್ನೆ ಹೀಗಿದೆ. ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ ಎ 93, ಆಪ್ಷನ್ಸ್ ಬಿ 96, ಆಪ್ಷನ್ ಸಿ 98, ಆಪ್ಷನ್ಸ್ ಡಿ 90. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ 96. ಓಕೆ ಸ್ನೇಹಿತರೆ, ಪ್ರಸ್ತುತ ಭಾರತದಲ್ಲಿ ಒಟ್ಟು 96 ರಾಮ್ಸಾರ್ ತಾಣಗಳಿವೆ. ನಾನು ಈ ಒಂದು ಚಿತ್ರದಲ್ಲಿ ಮ್ಯಾಪ್ ಮುಖಾಂತರ ಒಂದಿಷ್ಟು ಅಂದರೆ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳನ್ನು ಮ್ಯಾಪ್ ಮುಖಾಂತರ ನೀಡಿದರೆ ಸ್ನೇಹಿತರೆ ಸಾಧ್ಯವಾದಷ್ಟು ಇದನ್ನು ಅಧ್ಯಯನ ಮಾಡಿ ಮತ್ತು ನೋಟ್ ಮಾಡಿಕೊಳ್ಳಿ. ಮುಂದೆ ಬರುವಂಥ ಪರೀಕ್ಷೆಗೆ ರಾಮ್ಸಾರ್ ತಾಣಗಳ ಮೇಲೆ ಪ್ರಶ್ನೆ ಕೇಳುವ ಸಂಭವ ಜಾಸ್ತಿ ಇದೆ. ಆ ಒಂದು ಉದ್ದೇಶದಿಂದ ನಾನು ಈ ಭಾರತದ ನಕಾಶೆ ಯಾವ ರಾಜ್ಯದಲ್ಲಿ ಯಾವ ಸ್ಥಳಗಳು ಕಂಡು ಬರುತ್ತೆ ಎಂದು ಮ್ಯಾಪ್ ಮುಖಾಂತರ ತೋರಿಸಿದೊಂದು ನಕಾಶೆಯನ್ನು ಹಾಕಿದ್ದೇನೆ. ಸೊ ಆದಷ್ಟು ಸಮಯ ಫ್ರೀ ಮಾಡ್ಕೊಂಡು ಇದನ್ನು ನೋಡಿ ಮತ್ತು ನೋಟ್ ಮಾಡಿಕೊಳ್ಳಿ. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2025ರ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಆಪ್ಷನ್ಸ್ ಎ ಡಿ ಗುಕೇಶ್, ಬಿ ಆಪ್ಷನ್ಸ್ ನಿಹಾಲ್ ಸರೀನ್, ಸಿ ಆಪ್ಷನ್ಸ್ ಆರ್ ಪ್ರಜ್ಞಾನಂದ ಮತ್ತು ಕೊನೆಯ ಆಪ್ಷನ್ಸು ಅರ್ಜುನ್ ಯರ್ಗೈಶ್ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆರ್ ಪ್ರಜ್ಞಾನಂದ ಸರಿಯಾಗಿದೆ. ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ 2025 ಮಾಸ್ಟರ್ ವಿನ್ನರ್ ಪ್ರಜ್ಞಾನಂದ ರಮೇಶ್ ಬಾಬು. ಈ ಚಿತ್ರದಲ್ಲಿ ಏನಿದಾರಲ್ಲ ಇವರೇ ಆರ್ ಪ್ರಜ್ಞಾನಂದ, ಭಾರತದ ಹೆಮ್ಮೆಯ ಚೆಸ್ ಕ್ರೀಡಾಪಟು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? ಇಂಡಿಯಾಸ್ ಫಸ್ಟ್ AI ಯೂನಿವರ್ಸಿಟಿ ಎಲ್ಲಿ ಸ್ಥಾಪಿಸಲಾಯಿತು ಎಂದು ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಎ ಗುಜರಾತ, ಆಪ್ಷನ್ಸ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ಸ್ ಡಿ
ತಮಿಳುನಾಡು. ಸ್ನೇಹಿತರೆ ಕೊಟ್ಟಂತೆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಮಹಾರಾಷ್ಟ್ರ. ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ AI ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಎಲ್ಲಿ? ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಯಿತು? ಆಪ್ಷನ್ಸ್ ಎ ಒಡಿಶಾ, ಬಿ ಆಪ್ಷನ್ಸ್ ಕರ್ನಾಟಕ, ಸಿ ಆಪ್ಷನ್ಸ್ ಜಾರ್ಖಂಡ್, ಡಿ ಆಪ್ಷನ್ಸ್ ಛತ್ತೀಸ್ಗಢ. ಸ್ನೇಹಿತರೆ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಕರ್ನಾಟಕ ಸರಿಯಾದ ಉತ್ತರವಾಗಿದೆ. ಹಾಗಾದ್ರೆ ಸ್ನೇಹಿತರೆ ಇತ್ತೀಚೆಗೆ ನಕ್ಸಲ್ನ ಕೊನೆಯ ಒಬ್ಬ ಹೆಣ್ಣು ಮಗಳು ಲಕ್ಷ್ಮಿ ಎಂಬ ಹೆಣ್ಣುಮಗಳು ಸರ್ಕಾರಕ್ಕೆ ಕರ್ನಾಟಕ ಡಿಕ್ಲೇರ್ಡ್ ನಕ್ಸಲ್ ಫ್ರೀ ಆಫ್ಟರ್ ಫೈನಲ್ ಸರೆಂಡರ್. ಲಕ್ಷ್ಮಿ ದಿ ಲಾಸ್ಟ್ ಆಕ್ಟಿವ್ ನಕ್ಸಲೈಟ್ ಇನ್ ಕರ್ನಾಟಕ ಹ್ಯಾಸ್ ಸರೆಂಡರ್ ಇನ್ ಉಡುಪಿ ಲೀಡಿಂಗ್ ದಿ ಸ್ಟೇಜ್ ಬೀಯಿಂಗ್ ಅಫಿಷಿಯಲಿ ಡಿಕ್ಲೇರ್ ನಕ್ಸಲ್ ಫ್ರೀ. ಅಂದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯವನ್ನು ಲಕ್ಷ್ಮಿ ಎಂಬ ಹೆಣ್ಣು ಮಗಳು ಸರೆಂಡರ್ ಆಗುವ ಮೂಲಕ ಇತ್ತೀಚೆಗೆ ಕರ್ನಾಟಕ ರಾಜ್ಯ ನಿರ್ಮಾಣಿತು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಯಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಭಾರತೀಯ ಸೇನೆಯು ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾದ ಕೋಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನು ಏನೆಂದು ಮರುನಾಮಕರಣ ಮಾಡಿತು? ಆಪ್ಷನ್ಸ್ ಎ ಶಿವನೇರಿ, ಬಿ ಆಪ್ಷನ್ಸ್ ಸಿಂಹಗಡ, ಡಿ ಆಪ್ಷನ್ಸ್ ಪ್ರತಾಪಗಡ, ಸಿ ಆಪ್ಷನ್ಸ್ ಪ್ರತಾಪಗಡ ಹಾಗೂ ಕೊನೆಯ ಆಪ್ಷನ್ಸ್ ವಿಜಯದುರ್ಗ. ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಪ್ರಧಾನ ಕಚೇರಿಯಾದ ಕೋಲ್ಕತ್ತಾದ ಫೋರ್ಟ್ ವಿಲಿಯಂನು ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ. ಕಲ್ಕತ್ತಾ ಫೋರ್ಟ್ ವಿಲಿಯಂ ರಿನೇಮ್ಡ್ ಆಸ್ ವಿಜಯದುರ್ಗ. ಓಕೆ ಸ್ನೇಹಿತರೆ, ಏನಂದು ಕಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನು ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ ಕಬಡ್ಡಿ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದ ರಾಜ್ಯ ಯಾವುದು? 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ ಕಬಡ್ಡಿ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದ ರಾಜ್ಯ ಯಾವುದೊಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಚಂಡೀಗಢ, ಆಪ್ಷನ್ಸ್ ಬಿ ಹರಿಯಾಣ, ಆಪ್ಷನ್ ಸಿ ಉತ್ತರ ಪ್ರದೇಶ ಹಾಗೂ ಆಪ್ಷನ್ಸ್ ಡಿ ಹಿಮಾಚಲ ಪ್ರದೇಶ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಉತ್ತರ ಪ್ರದೇಶ ಸರಿಯಾದ ಉತ್ತರವಾಗಿದೆ. 38th ನ್ಯಾಷನಲ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಉತ್ತರ ಪ್ರದೇಶ ಮೆನ್ಸ್ ಕಬಡ್ಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಮುಂದಿನ ಒಂದು ವಿಶೇಷವಾದ ಪ್ರಶ್ನೆ ನೋಡೋಣ. 2025ರ 38ನೇ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕರಕುಶಲ ಮೇಳವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್ ಎ ಜೈಪುರ, ಬಿ ಆಪ್ಷನ್ಸ್ ಭೂಪಾಲ, ಸಿ ಆಪ್ಷನ್ಸ್ ಭುವನೇಶ್ವರ, ಡಿ ಆಪ್ಷನ್ಸ್ ಫರೀದಾಬಾದ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಕೊನೆಯ ಆಪ್ಷನ್ಸ್ ಆದ ಫರೀದಾಬಾದ್ ಸರಿಯಾದ ಉತ್ತರವಾಗಿದೆ. ಹರಿಯಾಣದ ಫರೀದಾಬಾದ. ಇಲ್ಲಿ ನೋಡಬಹುದು ಸೂರಜ್ ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ಸ್ ಮೇಳ 2025 7th 23rd February 2025 ಫರೀದಾಬಾದ್ ಹರಿಯಾಣ. ಅಂದರೆ ಹರಿಯಾಣದ ಫರೀದಾಬಾದಲ್ಲಿ 2025ರ ಜನವರಿ 7ರಿಂದ 2025 ಫೆಬ್ರವರಿ 7ರಿಂದ ಫೆಬ್ರವರಿ 23ರವರೆಗೆ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕರಕುಶಲ ಮೇಳ ಜರುಗುತ್ತಿಯಲ್ಲಿ ಹರಿಯಾಣದ ಫರೀದಾಬಾದ್ನಲ್ಲಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 50 ಮೀಟರ್ ರೈಫಲ್ 3 ಪೊಸಿಷನ್ ಅಂದರೆ ಪುರುಷರ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಯಾರು ಪಡೆದುಕೊಂಡರು? ಆಪ್ಷನ್ಸ್ ಎ ಪ್ರಮೋದ್, ಆಪ್ಷನ್ಸ್ ಬಿ ನೀರಜ್ ಕುಮಾರ್, ಆಪ್ಷನ್ ಸಿ ಸ್ವಪ್ನಿಲ್ ಕುಮಾರ್, ಆಪ್ಷನ್ಸ್ ಡಿ ಐಶ್ವರ್ಯ ಪ್ರತಾಪ್ ಸಿಂಗ್. ಈ ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಿ ಆಪ್ಷನ್ಸ್ ಸರಿಯಾಗಿದೆ. ಬಿ ಅಂದ್ರೆ ನೀರಜ್ ಕುಮಾರ್ ಅವರು 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 50 ಮೀಟರ್ ರೈಫಲ್ 3 ಪೊಸಿಷನ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡರು. ಸ್ನೇಹಿತರೆ, ಈ ಒಂದು ಚಿತ್ರವನ್ನು ಗಮನಿಸಿ. 38th ನ್ಯಾಷನಲ್ ಗೇಮ್ಸ್ 2025 ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ಮೆನ್ ಸಿಲ್ವರ್ ಯಾರು ಪಡೆದುಕೊಂಡ್ರು? ಬೆಳ್ಳಿ ಪದಕವನ್ನು ಐಶ್ವರ್ಯ ಪ್ರತಾಪ್ ಸಿಂಗ್ ಅವರು ಪಡೆದುಕೊಂಡ್ರು. ಗೋಲ್ಡ್ ಇತ್ತೀಚೆಗೆ ಹೇಳಿದಾಗೆ ಗೋಲ್ಡ್ ಪಡೆದುಕೊಂಡ್ರು ಯಾರು? ನೀರಜ್ ಕುಮಾರ್. ಹಾಗೂ ಕಂಚಿನ ಪದಕವನ್ನು ಯಾರು ಪಡೆದುಕೊಂಡ್ರು? ಸ್ವಪ್ನಿಲ್ ಸುರೇಶ್ ಕುಸಾಳೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2025ರ AI ಕ್ರಿಯಾ ಶೃಂಗಸಭೆ ಎಲ್ಲಿ ಜರುಗಿತು? 2025ರ AI ಕ್ರಿಯಾ ಶೃಂಗಸಭೆ ಅಂದ್ರೆ ಆರ್ಟಿಫಿಷಿಯಲ್ ಶೃಂಗಸಭೆ ಎಲ್ಲಿ ಜರುಗಿತು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಚೀನಾ ಅಂತಿದೆ, ಬಿ ಆಪ್ಷನ್ಸ್ ಫ್ರಾನ್ಸ್ ಇದೆ, ಸಿ ಆಪ್ಷನ್ಸ್ ಜರ್ಮನಿ ಇದೆ ಹಾಗೂ ಕೊನೆಯ ಆಪ್ಷನ್ಸು ಅಮೆರಿಕ ಇದೆ. ಈ ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಬಿ ಉತ್ತರ ಸರಿಯಾಗಿದೆ. ಅಂದ್ರೆ ಫ್ರಾನ್ಸ್ ದೇಶದಲ್ಲಿ 2025ರ AI ಕ್ರಿಯಾ ಶೃಂಗಸಭೆ ಜರುಗಿತು. AI ಆಕ್ಷನ್
2025 ಪ್ಯಾರಿಸ್ ಗ್ಲೋಬಲ್ ಇಂಟೆಲಿಜೆನ್ಸ್. ಓಕೆ ಸ್ನೇಹಿತರೆ, ಈ 30 ಪ್ರಶ್ನೆವರೆಗೆ ನಾನು ಆಪ್ಷನ್ಸ್ಗಳು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬರುವಂಥ ಪ್ರಶ್ನೆಗಳು ಕೇವಲ ಪ್ರಶ್ನೆ ಮತ್ತು ಉತ್ತರ ಇರುತ್ತದೆ. ಓಕೆ ಸ್ನೇಹಿತರೆ, 31ನೇ ಪ್ರಶ್ನೆ ನೋಡೋಣ. 2025ರ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಎಲ್ಲಿ ಜರುಗಿತು? ಆನ್ಸರ್ ಗಾಂಧಿನಗರ. ಹಾಗೂ 32ನೇ ಪ್ರಶ್ನೆ, ಇತ್ತೀಚೆಗೆ ದೀರ್ಘ ಶ್ರೇಣಿಯ ತರಬೇತಿ ನಿಯೋಜನೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಯಾವ ದೇಶಕ್ಕೆ ಭೇಟಿ ನೀಡಿತು? ಇದಕ್ಕೆ ಉತ್ತರ ಸಿಂಗಾಪುರ್. 33ನೇ ಪ್ರಶ್ನೆ, 2025ರ ICC ಅಂಡರ್-19 ಮಹಿಳಾ T20 ವಿಶ್ವಕಪ್ಪನ್ನು ಯಾವ ದೇಶ ಗೆದ್ದಿತು? ಇದಕ್ಕೆ ಉತ್ತರ ಯಾವುದಂದ್ರೆ ಭಾರತ. ಹಾಗಾದ್ರೆ ಸ್ನೇಹಿತರೆ, 34ನೇ ಪ್ರಶ್ನೆ, ಜಾಗತಿಕವಾಗಿ ಆರ್ಥಿಕ ವ್ಯಾಪ್ತಿ ಡಿಜಿಟಲೀಕರಣದ ವಿಷಯದಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಇದಕ್ಕೆ ಉತ್ತರ 3ನೇ ಸ್ಥಾನ ಪಡೆದುಕೊಂಡಿದೆ. 35ನೇ ಪ್ರಶ್ನೆ, ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವದ ಅತಿದೊಡ್ಡ ಝುಮೂರ್ ಉತ್ಸವ ಜರುಗಿತು? ಯಾವುದಂದ್ರೆ ವಿಶ್ವದ ಅತಿದೊಡ್ಡ ಝುಮೂರ್ ಉತ್ಸವ ಎಲ್ಲಿ ಜರುಗಿತು? ಅಸ್ಸಾಂ ಸರಿಯಾದ ಉತ್ತರವಾಗಿದೆ. 36ನೇ ಪ್ರಶ್ನೆ ಈ ರೀತಿ ಇದೆ. 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮಹಿಳೆಯರ 75 kg ಬಾಕ್ಸಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಯಾರು ಪಡೆದುಕೊಂಡರು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಲವ್ಲಿನಾ ಬೋರ್ಗೊಹೈನ್. ಯಾರು? ಲವ್ಲಿನಾ ಬೋರ್ಗೊಹೈನ್. ಓಕೆ ಸ್ನೇಹಿತರೆ, ನಾವು 37ನೇ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ ಈ ರೀತಿ ಇದೆ. 2025ರಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರುವ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರುವ ದೇಶ ಯಾವುದಂದ್ರೆ ಸಿಂಗಾಪುರ್. 38ನೇ ಪ್ರಶ್ನೆ, ಇತ್ತೀಚೆಗೆ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊದಲ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ರಿಗ್ ಸೃಜನಮನ್ನು ಉದ್ಘಾಟಿಸಲಾಯಿತು? ಇದಕ್ಕೆ ಉತ್ತರ ನವದೆಹಲಿ. 39ನೇ ಪ್ರಶ್ನೆ, ಇತ್ತೀಚೆಗೆ ಲೋಕಸಭಾ ಅನುವಾದ ಸೇವೆಗೆ ಎಷ್ಟು ಹೊಸ ಭಾಷೆಗಳನ್ನು ಸೇರಿಸಲಾಗಿದೆ? ಉತ್ತರ 6 ಭಾಷೆ. ಅಂದರೆ 6 ಭಾಷೆಗಳನ್ನು ಏನು ಮಾಡ್ಲತ್ತಂದ್ರೆ ಲೋಕಸಭಾ ಅನುವಾದ ಸೇವೆಗೆ ಹೊಸ ಭಾಷೆಗಳಾಗಿ ಸೇರಿಸಲಾಗಿತ್ತು. ಮುಂದಿನ ಪ್ರಶ್ನೆ ಹಾಗೂ 30ನೇ ಪ್ರಶ್ನೆ ನೋಡೋಣ. 30ನೇ ಪ್ರಶ್ನೆ ಈ ರೀತಿ ಇದೆ. 2027ರ 39ನೇ ರಾಷ್ಟ್ರೀಯ ಕ್ರೀಡಾಕೂಟಗಳ ಆತಿಥ್ಯವನ್ನು ವಹಿಸಿಕೊಂಡ ರಾಜ್ಯ ಯಾವುದು? ಅಂದರೆ 2027ರಲ್ಲಿ 39ನೇ ರಾಷ್ಟ್ರೀಯ ಕ್ರೀಡಾಕೂಟಗಳ ಆತಿಥ್ಯವನ್ನು ವಹಿಸಿಕೊಳ್ಳಲಿರುವ ರಾಜ್ಯ ಯಾವುದಂದ್ರೆ ಮೇಘಾಲಯ ಸರಿಯಾದ ಉತ್ತರ. ಹಾಗಾದ್ರೆ 41ನೇ ಪ್ರಶ್ನೆ, ಸಾಮಾಜಿಕ ನ್ಯಾಯಕ್ಕಾಗಿ ಜಾಗತಿಕ ಒಕ್ಕೂಟದ ಕುರಿತಾದ ಮೊದಲ ಪ್ರಾದೇಶಿಕ ಸಂವಾದವನ್ನು ಎಲ್ಲಿ ಆಯೋಜಿಸಲಾಯಿತು? ಆನ್ಸರ್ ಭಾರತ. ಅಂದರೆ ಭಾರತದಲ್ಲಿ ಏನಂದ್ರೆ ಜಾಗತಿಕ ಒಕ್ಕೂಟದ ಕುರಿತಾದ ಮೊದಲ ಪ್ರಾದೇಶಿಕ ಸಂವಾದ ಆಯೋಜಿಸಲಾಯಿತು. ಹಾಗಾದ್ರೆ 42ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಆಡಳಿತ ಸಮ್ಮೇಳನವನ್ನು ಆಯೋಜಿಸಿತು? ಇದಕ್ಕೆ ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ ಈ ರೀತಿ ಇದೆ. 2025ರ 17ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ಜರುಗಿತು? ಅಂದರೆ 2025ರ 17ನೇ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ಜರುಗಿತು? ಬ್ರೆಜಿಲ್ನ ರಿಯೋ ಡಿ ಜನೈರೊಳಗೆ ಜರುಗಿತು. 44ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ನಗರ ಭೂ ಸಮೀಕ್ಷೆಗಾಗಿ ಪ್ರಾರಂಭಿಸಲಾದ ಪೈಲಟ್ ಯೋಜನೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ನಕ್ಷಾ. ನಕ್ಷಾ ಎಂಬುದು ಭಾರತದಲ್ಲಿ ನಗರ ಭೂ ಸಮೀಕ್ಷೆಗಾಗಿ ಪ್ರಾರಂಭಿಸಲಾದ ಪೈಲಟ್ ಯೋಜನೆಯ ಹೆಸರಾಗಿದೆ. ಅದೇ ರೀತಿ 45ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ತಮಿಳು ಕವಿ ಮತ್ತು ತತ್ವಜ್ಞಾನಿ ತಿರುವಳ್ಳುವರ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು? ಸ್ನೇಹಿತರೆ, ಭಾರತದ ಒಬ್ಬ ಶ್ರೇಷ್ಠ ತಮಿಳು ಕವಿ ಮತ್ತು ತತ್ವಜ್ಞಾನಿಯಾದಂಥ ತಿರುವಳ್ಳುವರ ಪ್ರತಿಮೆಯನ್ನು ಯಾವ ದೇಶದಲ್ಲಿ ಅನಾವರಣ ಮಾಡಲಾಯಿತು ಅಂದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಫಿಲಿಪೈನ್ಸ್ ದೇಶದಲ್ಲಿ ಅನಾವರಣ ಮಾಡಲಾಯಿತು. ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅಂದರೆ ಸ್ನೇಹಿತರೆ, ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಜ್ಞಾನೇಶ್ ಕುಮಾರ್. ಸ್ನೇಹಿತರೆ, ಮುಖ್ಯವಾಗಿ ಹೇಳಬೇಕಂದ್ರೆ 2025ರ ಒಂದು ಪ್ರಚಲಿತ ವಿಷಯವನ್ನು ನೋಡಿದರೆ ಕೇವಲ ಇತ್ತೀಚಿನ ಪ್ರಚಲಿತ ವಿಷಯ ಅಷ್ಟೇ ಬರಲ್ಲ. ಅದು 2025ರ ಜನವರಿಯಿಂದ ಡಿಸೆಂಬರ್ ತಿಂಗಳವರೆಗಿನ ಒಂದು ಪ್ರಚಲಿತ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಈ ಒಂದು ಇವತ್ತಿನ ತರಗತಿಯಲ್ಲಿ 2025ರ ಜನವರಿಯಿಂದ ಪ್ರಶ್ನೆಗಳನ್ನು ಹಾಕೋತಾ ಬಂದಿದ್ದೀನಿ. ಸೊ ಯಾವುದಕ್ಕೂ ರಿವಿಷನ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋಣ. 47ನೇ ಪ್ರಶ್ನೆ, ಇತ್ತೀಚೆಗೆ ಬಹು ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಕ ಸೌಲಭ್ಯವನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ವಿಧಾನಸಭೆ ಯಾವುದಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಇಲ್ಲ ಸ್ನೇಹಿತರೆ, ಡೈರೆಕ್ಟ್ ಉತ್ತರ ಇದೆ. ಉತ್ತರ ಪ್ರದೇಶ ಸರಿಯಾಗಿದೆ. ನೆಕ್ಸ್ಟ್ 48ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು? ಏನಂದ್ರೆ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂದ್ರೆ
ಸರಿಯಾದ ಉತ್ತರ ನವದೆಹಲಿ. 48ನೇ ಪ್ರಶ್ನೆ. ಸಾರಿ ಸ್ನೇಹಿತರೆ, ಇಲ್ಲಿ 49ನೇ ಪ್ರಶ್ನೆ ಮಿಸ್ ಆಗಿದೆ. ಸೊ 50ನೇ ಪ್ರಶ್ನೆ ನೋಡೋಣ. 50ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೊದಲು ಅರವಿಂದ್ ಕೇಜ್ರಿವಾಲ್ರು ದೆಹಲಿಯ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೊ ಇತ್ತೀಚೆಗೆ ರೇಖಾ ಗುಪ್ತಾ ಅವ್ರು ಏನು ಮಾಡಿದ್ರು ಅಂದ್ರೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 51ನೇ ಪ್ರಶ್ನೆ ಈ ರೀತಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೆಳಗಿನ ಯಾವ ನಗರದಲ್ಲಿ ಮೊದಲ ಆತ್ಮ ನಾಯಕತ್ವ 2025 ಸಮಾವೇಶವನ್ನು ಉದ್ಘಾಟಿಸಿದರು? ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಉದ್ಘಾಟಿಸಿದರು. ಇತ್ತೀಚೆಗೆ ಇಂಡಿಯಾಸ್ ಫಸ್ಟ್ ಅಂದ್ರೆ ಭಾರತದ ಮೊದಲ ಮೃಗಾಲಯ ಆಧಾರಿತ ವನ್ಯಜೀವಿ ಬಯೋ ಬ್ಯಾಂಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆನ್ಸರ್ ಏನಂದ್ರೆ ಪದ್ಮಜ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್. ಎಲ್ಲಿ ಸ್ನೇಹಿತರೆ? ಪದ್ಮಜ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್. ಹಾಗಾದ್ರೆ ಸ್ನೇಹಿತರೆ, ಈ ಪದ್ಮಜ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಎಂದು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಮೈಕ್ರೋಸಾಫ್ಟ್ ಪರಿಚಯಿಸಿದ ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ನ ಹೆಸರೇನು? ಇದಕ್ಕೆ ಉತ್ತರ ಮಜೋರಾನಾ 1. ಮಜೋರಾನಾ ಎಂಬುದು ಮೈಕ್ರೋಸಾಫ್ಟ್ ಪರಿಚಯಿಸಿದ ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ನ ಹೆಸರಾಗಿದೆ. ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ ಈ ರೀತಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿಶ್ವದ ಅತಿ ದೊಡ್ಡ ಸಫಾರಿ ಪಾರ್ಕ್ ಎಂದೇ ಖ್ಯಾತಿಯಾದ ಅರಾವಳಿ ಸಫಾರಿ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಅಂದ್ರೆ ಹರಿಯಾಣ ರಾಜ್ಯದಲ್ಲಿ ಅರಾವಳಿ ಸಫಾರಿ ಪಾರ್ಕ್ ಕಂಡು ಬರುತ್ತದೆ. 55ನೇ ಪ್ರಶ್ನೆ. ಈ ಕೆಳಗಿನ ಯಾವ ನಗರದಲ್ಲಿ ಮೊದಲ ಮಹಿಳಾ ಶಾಂತಿ ಪಾಲಕರ ಸಮ್ಮೇಳನ ಜರುಗಿತು? ಇದಕ್ಕೆ ಆನ್ಸರ್ ನವದೆಹಲಿ. ನವದೆಹಲಿಯಲ್ಲಿ ಮೊದಲ ಮಹಿಳಾ ಶಾಂತಿ ಪಾಲಕರ ಸಮ್ಮೇಳನ ಜರುಗಿತು. ಸೊ ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. 56ನೇ ಪ್ರಶ್ನೆ ನೋಡೋಣ. ಆ ಪ್ರಶ್ನೆ ಯಾವ್ದಂದ್ರೆ ನಾನು ಹೇಳ್ತಿರೋ ಕ್ಲಾಸ್ನಲ್ಲಿ ಹೇಳ್ತಿರೋ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿದೆ. ಸೊ 56ನೇ ಪ್ರಶ್ನೆ. ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಿಂದ ಭಾರತದ ಮೊದಲ ನೌಕಾ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು? ಅಂದ್ರೆ ಯಾವ ಸ್ಥಳದಿಂದ ಭಾರತದ ಮೊದಲ ನೌಕಾ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರಿಚಯಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಒಡಿಶಾ. ಅಂದ್ರೆ ಒಡಿಶಾ ರಾಜ್ಯದಿಂದ ಭಾರತದ ಮೊದಲ ನೌಕಾ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. 57ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕೆಳಗಿನವರಲ್ಲಿ ಯಾರನ್ನು ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ನೂತನ ಮತ್ತು 11ನೇ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ತುಹಿನ್ ಕಾಂತ್ ಪಾಂಡೆ. ಇದಕ್ಕಿಂತ ಮುಂಚೆ ಸೆಬಿಯ ಮುಖ್ಯಸ್ಥರಾಗಿ ಮಾಧವಪುರಿ ಬುಚ್ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷ ಆಗಿದ್ದರು ಯಾರು? ಮಾಧವಪುರಿ ಬುಚ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸೊ ಏನೋ ಒಂದು ವಿವಾದಾತ್ಮಕ ಅಡಿಯಲ್ಲಿ ಸಿಲುಕಿಕೊಂಡವರು ಸೆಬಿಗೆ ರಾಜೀನಾಮೆ ನೀಡಿದ ನಂತರ ಸೆಬಿಯ ನೂತನ ಮತ್ತು 11ನೇ ಅಧ್ಯಕ್ಷರಾಗಿ ತುಹಿನ್ ಕಾಂತ್ ಪಾಂಡೆ ಅವರು ಅಧಿಕಾರ ವಹಿಸಿಕೊಂಡರು. ಹಾಗಾದ್ರೆ ಸೆಬಿ ಅಂದ್ರೆ ಏನಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಈ ಒಂದು ಸೆಬಿಯ ವಿಸ್ತೃತ ರೂಪನ ಹಲವಾರು ಪರೀಕ್ಷೆಗಳು ಈಗಾಗಲೇ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 58ನೇ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ವರ್ಷದ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? 2070 ಸರಿಯಾದ ಉತ್ತರವಾಗಿದೆ. ಓಕೆ ಸ್ನೇಹಿತರೆ, ನಾನು ಹೇಳ್ತಿರೋ ಪ್ರಶ್ನೆಗಳು ಹಾಗೆ ನೋಟ್ ಮಾಡಿಕೊಳ್ಳಿ, ಯಾಕೆಂದ್ರೆ ಮುಂದೆ ಬರುವಂಥ ಪರೀಕ್ಷೆ ತುಂಬಾ ಮಹತ್ವದಾಗಿರ್ತವೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದ ನದಿ ಡಾಲ್ಫಿನ್ ಸಮೀಕ್ಷೆಯಲ್ಲಿ ಎಷ್ಟು ನದಿ ಡಾಲ್ಫಿನ್ಗಳನ್ನು ದಾಖಲಿಸಲಾಗಿದೆ? ಅಂದ್ರೆ ಸುಮಾರು 6327 ನದಿ ಡಾಲ್ಫಿನ್ಗಳನ್ನು ದಾಖಲಿಸಲಾಗಿದೆ. ಅಂದ್ರೆ ಕಂಡು ಬಂದಿವೆ 6327 ಡಾಲ್ಫಿನ್ಗಳು ಕಂಡು ಬಂದಿದೆ. ಗಂಗಾ ನದಿ ಡಾಲ್ಫಿನ್ ಇದು ನಮ್ಮ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. ಸೊ ಮುಂದಿನ 60ನೇ ಕ್ವಶನ್. 2025ರ 24ನೇ ಆವೃತ್ತಿಯ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಎಲ್ಲಿ ಜರುಗಿತು? ಸ್ನೇಹಿತರೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಎಲ್ಲಿ ಜರುಗಿತು ಅಂದ್ರೆ ನವದೆಹಲಿಯಲ್ಲಿ ಜರುಗಿತು. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ವಿಶ್ವ ಸುಸ್ಥಿರ ಅಭಿವೃದ್ಧಿ ಒಟ್ಟು 17 ಗುರಿಗಳನ್ನು ಒಳಗೊಂಡಿದೆ. ಸೊ ಈ 17 ಗುರಿಗಳನ್ನು ನಾವು ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು. ಯಾಕೆಂದ್ರೆ ಪರೀಕ್ಷೆಗಳಲ್ಲಿ ಯಾವ ಗುರಿಯನ್ನು ಕೇಳ್ತಾರೆ ಅಂತ ಹೇಳಕ್ ಬರಲ್ಲ. ಅಂದ್ರೆ ಒಂದೇ ಗುರಿ ಕೊಟ್ಟು ಅಥವಾ ಅದ ಗುರಿಗಳನ್ನು ಕೊಟ್ಟು ಈ ಗುರಿ ಎಷ್ಟನೇದಾಗಿದೆ ಅಂತ ಕೇಳ್ಬೋದು. ಸೊ ಹಾಗಾಗಿ ವಿಶ್ವ ಸುಸ್ಥಿರ ಅಭಿವೃದ್ಧಿಯು 17 ಗುರಿಗಳನ್ನು ಒಳಗೊಂಡಿದೆ. ಸೊ ನೀವು ಆ 17 ಗುರಿಗಳನ್ನು ಅಧ್ಯಯನ ಮಾಡೋದು ತುಂಬಾ ಮಹತ್ವದಾಗಿದೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವ ಆರ್ಡರ್ ಆಫ್ ಫ್ರೀಡಮ್ ಎಂಬ ಪ್ರಶಸ್ತಿಯನ್ನು ನೀಡಿತು? ಅಂದ್ರೆ ಯಾವ ಪ್ರಶಸ್ತಿ?
ಗೌರವ ಆರ್ಡರ್ ಆಫ್ ಫ್ರೀಡಮ್ ಪ್ರಶಸ್ತಿ ನೀಡಿದ ದೇಶ ಅಂದರೆ ಬಾರ್ಬಡೋಸ್. ಬಾರ್ಬಡೋಸ್ ಏನು ಮಾಡ್ತು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವ ಆರ್ಡರ್ ಆಫ್ ಫ್ರೀಡಮ್ ಎಂಬ ಪ್ರಶಸ್ತಿಯನ್ನು ನೀಡಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ. 62ನೇ ಪ್ರಶ್ನೆ. 62ನೇ ಪ್ರಶ್ನೆ ಈ ರೀತಿದೆ. 2025ರಲ್ಲಿ 54ನೇ ರಾಷ್ಟ್ರೀಯ ಸುರಕ್ಷತಾ ವಾರವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಾರ್ಚ್ 4ರಿಂದ ಮಾರ್ಚ್ 10ರವರೆಗೆ. ಸ್ನೇಹಿತರೆ, ಯಾರೆಲ್ಲ ಜನವರಿ ತಿಂಗಳಿಂದ 2025ರ ಜನವರಿ ತಿಂಗಳಿಂದ ಪ್ರಚಲಿತ ವಿಷಯವನ್ನು ಅಧ್ಯಯನ ಮಾಡಿದ್ರಲ್ಲ, ಸೊ ಅಂಥವ್ರಿಗೆ ನಾನು ಮಾಡುತ್ತಿರುವ ಕ್ಲಾಸ್ ತುಂಬ ರಿವಿಷನ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಈ ಪ್ರಶ್ನೆಗಳು ಎಲ್ಲಿಂದ ಬಂದಿವೆ ಅಂತ. ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಅಧ್ಯಯನ ನಿರಂತರವಾಗಿರಬೇಕು. ಕಾಲ್ಪಾರ್ ಮಾಡಲಿ ಅಥವಾ ಬಿಡಲಿ, ನಮ್ಮ ಕರ್ತವ್ಯವನ್ನು ನಾವು ಅದನ್ನು ಮಾಡಲೇಬೇಕು. ಸೊ ಅಧ್ಯಯನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಗುರಿ ಮುಟ್ಟೇ ಮುಟ್ತೇವೆ. ಹಾಗಾಗಿ ನಾವು ಅದೇ ರೀತಿ ಹೇಳ್ತಾ ಮುಂದಿನ 63ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಮಾರಿಷಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಅಂದರೆ ಮಾರಿಷಸ್ ದೇಶ ಏನಿದೆಯಲ್ಲ, ಆ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿದ ಮೊದಲ ಭಾರತೀಯ ಯಾರಂದ್ರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಏನು ಮಾಡ್ತಾರಂದ್ರೆ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಆಗಿದೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದ್ರೆ ಭಾರತ ರತ್ನ ಪ್ರಶಸ್ತಿ ಎಂಬುದು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಹಾಗಾಗಿ ಮುಂದಿನ 64ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ವೇಟ್ಲ್ಯಾಂಡ್ ವೈಸ್ ಯೂಸ್, ಇದು ಯಾವುದು? ಇತ್ತೀಚೆಗೆ ವೇಟ್ಲ್ಯಾಂಡ್ ವೈಸ್ ಯೂಸ್ಗಾಗಿ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಜಯಶ್ರೀ ವೆಂಕಟೇಶನ್ ಅವರು ವೇಟ್ಲ್ಯಾಂಡ್ ವೈಸ್ ಯೂಸ್ಗಾಗಿ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯಾಗಿದ್ದಾರೆ. ಸೊ ಹಾಗಾಗಿ ನಾವು 65ನೇ ಪ್ರಶ್ನೆ ನೋಡೋಣ. 65ನೇ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. 65ನೇ ಪ್ರಶ್ನೆಯಲ್ಲದೆ 100 ಪ್ರಶ್ನೆಗಳು ಕೂಡ ತುಂಬ ಮಹತ್ವದಾಗಿದೆ ಎಂದು ಹೇಳ್ಬೋದು. ಇತ್ತೀಚೆಗೆ ಕೆಳಗಿನ ಯಾವ ನಗರದಲ್ಲಿ 2025ರ ಜಲ ಸುಸ್ಥಿರತಾ ಸಮ್ಮೇಳನ ಜರುಗಿತು? ಸೊ ಆಲ್ಮೋಸ್ಟ್ ಎಲ್ಲ ನವದೆಹಲಿಯಲ್ಲಿ ಜರುಗಿದಾವೆ. ಯಾಕೆಂದ್ರೆ ಅದೇ ಬರ್ತಾ ಇದೆ ಆನ್ಸರು. ಹಾಗಾಗಿ 2025ರ ಜಲ ಸುಸ್ಥಿರತಾ ಸಮ್ಮೇಳನ ಎಲ್ಲಿ ಜರುಗಿತಂದ್ರೆ ನವದೆಹಲಿಯಲ್ಲಿ ಜರುಗಿತು. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ. 2025ರ 12ನೇ ವಿಶೇಷ ಒಲಿಂಪಿಕ್ಸ್ ವಿಶ್ವ ಚಳಿಗಾಲ ಕ್ರೀಡೆಗಳು ಯಾವ ದೇಶದಲ್ಲಿ ಜರುಗಿದವು? ಇಟಲಿ ದೇಶದಲ್ಲಿ ಜರುಗಿದವು. ಹಾಗಾದ್ರೆ ಇಟಲಿಯ ರಾಜಧಾನಿ ಯಾವುದಂದ್ರೆ ಇಟಲಿ ದೇಶದ ರಾಜಧಾನಿ ರೋಮ್. ನೆನಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. 67ನೇ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದ 2024ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಆನ್ಸರ್ 39ನೇ ಸ್ಥಾನ. ಸ್ನೇಹಿತರೆ, ನಮ್ಮ ಭಾರತ ದೇಶವು ಯಾವ ಕ್ಷೇತ್ರದಲ್ಲಿ ಸೂಚ್ಯಂಕದಲ್ಲಿ ಸ್ಥಾನ ಪಡೆದುಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ಭಾರತ ದೇಶವು ಯಾವ ಒಂದು ಕ್ಷೇತ್ರದಲ್ಲಿ ಸ್ಥಾನ ಪಡೆದಿದೆ ಅಂದರೆ ಅದು ಮುಂದೆ ಬರುವಂಥ ಪ್ರಶ್ನೆಯಲ್ಲಿ ಕೇಳಬಹುದು. ಸೊ ಹಾಗಾಗಿ ನಾವು ಈಗ 68ನೇ ಪ್ರಶ್ನೆಯನ್ನು ನೋಡೋಣ. 68ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದರು? ಈ ಪ್ರಶ್ನೆ ಮುಂದೆ ಬರುವಂಥ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯವರು ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದಾರೆ. ಯಾರಂದ್ರೆ ಕ್ರಿಸ್ಟಿ ಕವೆಂಟ್ರಿ. ಇವರು ಅಷ್ಟೇ ಅಲ್ಲದೆ ಇವರು ದಕ್ಷಿಣ ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದಾರೆ. ಈ ದಕ್ಷಿಣ ಆಫ್ರಿಕಾದ ಮೇಲೆ ಒಂದು ಪ್ರಶ್ನೆ ಕೇಳಬಹುದು. ಯಾಕಂದರೆ ಇವರು ಯಾವ ದೇಶದ ಮೊದಲ ಒಲಿಂಪಿಕ್ ಸಮಿತಿಯ ಮಹಿಳಾ ಅಧ್ಯಕ್ಷ ಆಗಿದ್ದಾರೆ? ದಕ್ಷಿಣ ಆಫ್ರಿಕಾದಿಂದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದಾರೆ. ಯಾರು? ಕ್ರಿಸ್ಟಿ ಕವೆಂಟ್ರಿ. ಸೊ ಪ್ರಶ್ನೆ ಇನ್ನೊಮ್ಮೆ ಓದ್ತೇನೆ, ಕೇಳಿದುಕೊಳ್ಳಿ. ಯಾಕಂದರೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲೇ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದಾರೆ ಕ್ರಿಸ್ಟಿ ಕವೆಂಟ್ರಿ ಅವರು. ಇವರು ದಕ್ಷಿಣ ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಸವಿಸ್ತರವಾಗಿ ಕ್ಲಾಸ್ ತೆಗೆದುಕೊಳ್ತೇನೆ. ಸೊ ಇವಾಗ ಜಸ್ಟ್ ಒನ್ ಲೈನ್ ನೋಡಿ ಅಷ್ಟೇ ಸಾಕು. 69ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಇದಕ್ಕೆ ಉತ್ತರ ಯಾವುದಂದ್ರೆ ವಿನೋದ್ ಕುಮಾರ್ ಶುಕ್ಲಾ ಅವರು 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ವಿನೋದ್ ಕುಮಾರ್ ಶುಕ್ಲಾ ಅವರು ಯಾವ ಭಾಷೆಯ ಒಂದು ಕವಿಯಾಗಿದ್ದಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳಿ ಅಥವಾ ತಿಳಿದುಕೊಳ್ಳಿ. 70ನೇ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆ ಈ ರೀತಿ ಇದೆ. 2025ರ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಯ ವಿಜೇತರು ಯಾರು? ಯಾವುದು? ಸಂಗೀತ ಕಲಾನಿಧಿ ಪ್ರಶಸ್ತಿಯ ವಿಜೇತರು ಯಾರು? R.K. ಶ್ರೀರಾಮಕುಮಾರ. R.K. ಶ್ರೀರಾಮಕುಮಾರ್ ಅವರು 2025ರ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಓಕೆ, ಹಾಗಾದರೆ ಮುಂದಿನ 71ನೇ ಪ್ರಶ್ನೆ ನೋಡೋಣ. ಸೊ 100 ಪ್ರಶ್ನೆಗಳು ಇರೋದ್ರಿಂದ ಬೇಗ ಕ್ಲಾಸ್ ಅಂದರೆ ಮುಗಿಸ್ಬೇಕು. ಯಾಕೆಂದರೆ ಜಾಸ್ತಿ ಕ್ಲಾಸ್ ಆದರೆ ನೀವು ಸಹ ನೋಡುವುದಿಲ್ಲ. ಹಾಗಾಗಿ 71ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಕೆಳಗಿನವರಲ್ಲಿ ಯಾರನ್ನು ನೀತಿ ಆಯೋಗದ ಪೂರ್ವ ಸಮಯದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ? ಇದಕ್ಕೆ ಆನ್ಸರ್ ರಾಜೀವ್ ಗೌಬಾ ಸರಿಯಾಗಿದೆ. 72ನೇ ಪ್ರಶ್ನೆ. ಭಾರತದ ಮೊದಲ ನ್ಯಾನೋ ಎಲೆಕ್ಟ್ರಾನಿಕ್ಸ್ ರೋಡ್ ಶೋ ಎಲ್ಲಿ ಉದ್ಘಾಟನೆಗೊಂಡಿತು? IISc ಬೆಂಗಳೂರು. ಎಲ್ಲಿ ಸ್ನೇಹಿತರೆ? IISc ಬೆಂಗಳೂರಲ್ಲಿ
ಭಾರತದ ಮೊದಲ ನ್ಯಾನೋ ಎಲೆಕ್ಟ್ರಾನಿಕ್ಸ್ ರೋಡ್ ಶೋ ಉದ್ಘಾಟನೆಗೊಂಡಿತು. ಅದೇ ರೀತಿ 73ನೇ ಪ್ರಶ್ನೆ 2024ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ ವರದಿಯಲ್ಲಿ 166 ದೇಶಗಳ ಪಟ್ಟಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಹಾಗಾದರೆ ಸ್ನೇಹಿತರೆ ಭಾರತ ದೇಶವು 109ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅವಾಗಲೇ ಹೇಳಿದ ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ತುಂಬಾ ಮಹತ್ವದಾಗಿರ್ತದೆ. ಯಾಕೆಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸಹ ನೋಡಿ ಕೇಳಿದ್ದಾರೆ 2024ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ ವರದಿಯಲ್ಲಿ 166 ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ನಾನು ಹೇಳಿದೆ ಭಾರತ 109ನೇ ಸ್ಥಾನ ಪಡೆದಿದೆ ಅಂತ. ಹಾಗಾದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡ ದೇಶ ಯಾವುದು? ಅದೇ ರೀತಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ, ಈ ಮೊದಲ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಪಡೆದಂಥ ದೇಶಗಳು ಯಾವುದನ್ನು ತಿಳಿದುಕೊಳ್ಳಿ. ನೀವು ತಿಳಿದುಕೊಂಡ ಮೇಲೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಎಲ್ಲರೂ ತಿಳಿದುಕೊಳ್ಳಲಿ. ಅಂದರೆ 2024ರ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ವರದಿಯಲ್ಲಿ ಮೊದಲ ಸ್ಥಾನವನ್ನು ಹಾಗೂ ಎರಡನೇ ಸ್ಥಾನವನ್ನು, ಮೂರನೇ ಸ್ಥಾನವನ್ನು ಪಡೆದುಕೊಂಡ ದೇಶಗಳು ಯಾವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ಗೊತ್ತಿದೆ, ನಾನು ಹೇಳಲ್ಲ, ಯಾಕಂದರೆ ನೀವು ಸ್ವಲ್ಪ ತಲೆ ಓಡಿಸಿ. ಮುಂದಿನ ಪ್ರಶ್ನೆ ನೋಡೋಣ. 74ನೇ ಪ್ರಶ್ನೆ ಈ ರೀತಿ ಇದೆ. 2025ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಷಯವೇನು? ಇದಕ್ಕೆ ಉತ್ತರ ಏನಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಅಂದರೆ ಪ್ರತಿ ವರ್ಷ ಜೂನ್ 5ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ. ಸ್ನೇಹಿತರೆ ಪ್ರತಿ ವರ್ಷ ಪ್ರತಿಯೊಂದು ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಈ ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ ಎಂದು ಪ್ರಶ್ನೆ ಕೇಳ್ತಾರೆ. ಅಷ್ಟೇ ಅಲ್ಲದೆ ಏನು ಪ್ರಮುಖ ದಿನಾಚರಣೆಗಳಿವೆಲ್ಲ ಆ ದಿನಾಚರಣೆಗಳ ಬಗ್ಗೆ ಒಂದು ಪ್ರಶ್ನೆ ಇರ್ತದೆ. ಒಂದು ದಿನಾಚರಣೆ ಕೊಟ್ಟು ಇದರ ಥೀಮ್ ಏನು, 2025ರ ವಿಷಯವೇನು, ಈ ಕೆಳಗಿನ ಯಾವ ದಿನಾಂಕದಂದು ಈ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ದಿನಾಚರಣೆಗಳ ಬಗ್ಗೆನೂ ವಿವರಣೆಯನ್ನು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಸ್ನೇಹಿತರೆ 2025ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ನಗರದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. 75ನೇ ಪ್ರಶ್ನೆ ಈ ರೀತಿ ಇದೆ. 2025ರ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದು? ಇದಕ್ಕೆ ಆನ್ಸರ್ ಯಾವುದಂದ್ರೆ ಥೈಲ್ಯಾಂಡ್. ಸ್ನೇಹಿತರೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಯಾವುದು? ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ 2025ರ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡಿತು. ಹಾಗಾದರೆ ಸ್ನೇಹಿತರೆ ಬಿಮ್ಸ್ಟೆಕ್ ರಾಷ್ಟ್ರಗಳ ಗುಂಪಿನಲ್ಲಿ ಎಷ್ಟು ರಾಷ್ಟ್ರಗಳು ಕಂಡು ಬರ್ತವೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬಿಮ್ಸ್ಟೆಕ್ ಮತ್ತು ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಏನು ಅದನ್ನು ಸಹ ತಿಳಿದುಕೊಳ್ಳಿ. ಸೊ ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ ಮೈ ಭಾರತ್ ಕ್ಯಾಲೆಂಡರ್ನ ಪ್ರಾಥಮಿಕ ಉದ್ದೇಶನು? ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡಿದ್ರು, ಮೈ ಭಾರತ್ ಕ್ಯಾಲೆಂಡರ್ ಎಂಬ ಒಂದು ಭಾರತ್ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ರು. ಇದರ ಒಂದು ಪ್ರಾಥಮಿಕ ಉದ್ದೇಶವೇನೆಂದರೆ ಮಕ್ಕಳ ಬೇಸಿಗೆ ರಜೆಯನ್ನು ಸೃಜನಗೊಳಿಸುವುದು. ಅಂದರೆ ಮಕ್ಕಳ ಬೇಸಿಗೆ ರಜೆಯನ್ನು ಸೃಜನಶೀಲಗೊಳಿಸುವುದು. ಸ್ನೇಹಿತರೆ ನರೇಂದ್ರ ಮೋದಿ ಅವರು ಮುಖ್ಯವಾಗಿ ಯಾವ್ದು ಬಿಡುಗಡೆ ಮಾಡ್ತಾರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಅವರ ಒಂದು ಮಹತ್ವವಾದ ಕ್ಷಣಗಳು ಪರೀಕ್ಷೆಯಲ್ಲಿ ಕೇಳುವಂಥ ಘಟನೆಯಾಗಿ ಪರಿವರ್ತನೆ ಆಗುತ್ತವೆ. ಆದ್ದರಿಂದ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಸಮಯದಲ್ಲಿ ಏನೋ ಉದ್ಘಾಟನೆ ಮಾಡಲಿ, ಯಾವುದೇ ರೀತಿ ಒಂದು ಕೃತಿಯನ್ನು ಬಿಡುಗಡೆ ಮಾಡಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಹೀಗಾಗಿ ಇದೊಂದು ಯಾವುದು ಮೈ ಭಾರತ್ ಎಂಬ ಕ್ಯಾಲೆಂಡರ್ನ್ನು ಉದ್ಘಾಟನೆ ಮಾಡಿದರೆ ಇದರ ಒಂದು ಪ್ರಾಥಮಿಕ ಉದ್ದೇಶ ಏನಂದ್ರೆ ಮಕ್ಕಳ ಬೇಸಿಗೆ ರಜೆಯನ್ನು ಸೃಜನಶೀಲಗೊಳಿಸುವುದಾಗಿದೆ. ಮುಂದಿನ 77ನೇ ಒಂದು ಪ್ರಶ್ನೆ ನೋಡೋಣ. ಸೊ ಇನ್ನೇನು ಪ್ರಶ್ನೆಗಳು ಮುಗಿಯಕ್ಕೆ ಬಂದು ಇನ್ನು ಕೇವಲ 30 ಅಥವಾ 25 ಪ್ರಶ್ನೆಗಳಿವೆ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅಂದರೆ GI ಟ್ಯಾಗ್ ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಪಡೆದ ವೀಳ್ಯದೆಲೆಗೆ ಯಾವ ಸ್ಥಳ ಹೆಸರುವಾಸಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆದರೆ ಕುಂಭಕೋನ. ಯಾವುದು? ಕುಂಭಕೋನ. ಮೈಸೂರು ವೀಳ್ಯದೆಲೆ ಅಂತ ನಮ್ಮ ರಾಜ್ಯದಲ್ಲಿ ಬರ್ತದೆ. ಸೊ ಇಲ್ಲೊಂದು ವೀಳ್ಯದೆಲೆ ಇದೆ. ಈ ವೀಳ್ಯದೆಲೆಗೆ ಏನು ಮಾಡಿದ್ರೆ ಅಂದ್ರೆ GI ಟ್ಯಾಗ್ ಕೊಟ್ಟಿದ್ದಾರೆ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕುಂಭಕೋನ. ಹಾಗಾದ್ರೆ ಸ್ನೇಹಿತರೆ ಕುಂಭಕೋನಂ ಎಂಬ ಸ್ಥಳವು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ತಿಳಿದುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಪಡೆದ ವಾರಂಗಲ್ ಚಪಾತ್ ಮೆಣಸಿನಕಾಯಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ತೆಲಂಗಾಣ. ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇದೇನು GI ಟ್ಯಾಗ್ ಇದೆಯಲ್ಲ, ಈ GI ಟ್ಯಾಗ್ ಪಡೆದಂಥ ಸ್ಥಳಗಳ ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತದೆ. GI ಟ್ಯಾಗ್ ಯಾವ ಸ್ಥಳಗಳಿಗೆ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್. ಯಾಕೆಂದರೆ GI ಟ್ಯಾಗ್ ಪ್ರತಿ ವರ್ಷ ಪ್ರತಿ ಸ್ಥಳಗಳಿಗೆ ಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಸಹ ತಿಳಿದುಕೊಳ್ಳಿ. ಈ ವರ್ಷ 2025ರಲ್ಲಿ ಯಾವ ಸ್ಥಳಗಳು GI ಟ್ಯಾಗ್ ವಸ್ತುಗಳು ಪದಾರ್ಥಗಳು ಪಡೆದುಕೊಂಡಿಲ್ಲ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. 79ನೇ ಪ್ರಶ್ನೆ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ನೀಡಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಶ್ರೀಲಂಕಾ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ವಿಭೂಷಣ ಎಂಬ ಪ್ರಶಸ್ತಿ ನೀಡಿತು. ಹಾಗಾದ್ರೆ ಸ್ನೇಹಿತರೆ ಶ್ರೀಲಂಕಾದ ರಾಜಧಾನಿ ಯಾವುದಂದ್ರೆ ಕೊಲಂಬೋ ಬರ್ತದ. ಅಕ್ಷರ ಅಷ್ಟೊಂದು ಸರಿ ಆಗ್ತಿಲ್ಲ. ಶ್ರೀಲಂಕಾದ ರಾಜಧಾನಿ ಯಾವುದಂದ್ರೆ ಕೊಲಂಬೋ. ಮುಂದಿನ 80ನೇ ಪ್ರಶ್ನೆ ನೋಡೋಣ. 80ನೇ ಪ್ರಶ್ನೆ ಈ ರೀತಿ ಇದೆ.
2025ರ ಭಾರತದ ಮೊದಲ ಯೂನಿಕಾರ್ನ್ ಕಂಪನಿ ಯಾವುದು? 2025ರ ಭಾರತದ ಮೊದಲ ಯೂನಿಕಾರ್ನ್ ಕಂಪನಿ ಅಂದ್ರೆ ಜೆಸ್ಪೆ. ಹಾಗಾದ್ರೆ ಸ್ನೇಹಿತರೆ, ಈ ಯೂನಿಕಾರ್ನ್ ಕಂಪನಿ ಎಂದರೇನು? ಅಂದ್ರೆ ಎಷ್ಟು ಮೊತ್ತದ ಷೇರುಗಳನ್ನು ಹೊಂದಿದ ಯೂನಿಕಾರ್ನ್ ಕಂಪನಿ ಎಂದು ಕರೀತಾರೆ. ಅದನ್ನು ತಿಳಿದುಕೊಳ್ಳಿ. ಯೂನಿಕಾರ್ನ್ ಕಂಪನಿ ಬರ್ತದೆ. ಆ ಯೂನಿಕಾರ್ನ್ ಕಂಪನಿ ಎಷ್ಟು ಅಂದ್ರೆ ಮೌಲ್ಯವನ್ನು ಹೊಂದಿರ್ತದೆ. ಸೊ ಹಾಗಾಗಿ ಭಾರತದ ಮೊದಲ ಯೂನಿಕಾರ್ನ್ ಕಂಪನಿ ಯಾವುದಂದ್ರೆ ಜೆಸ್ಪೆ. 81ನೇ ಪ್ರಶ್ನೆ ನೋಡೋಣ. 2025ರಲ್ಲಿ 62ನೇ ರಾಷ್ಟ್ರೀಯ ಕಡಲ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಕಡಲ ವರ್ಣ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ರಾಜೇಶ್ ಉಣ್ಣಿ. ರಾಜೇಶ್ ಉಣ್ಣಿ ಅವರಿಗೆ 62ನೇ ರಾಷ್ಟ್ರೀಯ ಕಡಲ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಕಡಲ ವರ್ಣ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದ್ರೆ ಸ್ನೇಹಿತರೆ, ಈ ಕೆಳಗಿನ ಯಾವ ದಿನಾಂಕದಂದು ಪ್ರತಿ ವರ್ಷ ರಾಷ್ಟ್ರೀಯ ಕಡಲ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ? ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 82ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನೂತನ ವನ್ಯಜೀವಿ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ? ಅದೇ ಸ್ನೇಹಿತರೆ, ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನೂತನ ವನ್ಯಜೀವಿ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಧ್ಯಪ್ರದೇಶ ರಾಜ್ಯ. ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನೂತನ ವನ್ಯಜೀವಿ ಅಭಯಾರಣ್ಯ ಸ್ಥಾಪಿಸಲಾಗಿದೆ. ಹಾಗಾದರೆ ಅದು ಅಂಬೇಡ್ಕರ್ ಹೆಸರಲ್ಲಿ ಯಾವ ಹೆಸರಿನಿಂದ ಸ್ಥಾಪಿಸಲಾಗಿದೆ ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸಿ. 83ನೇ ಪ್ರಶ್ನೆ ನೋಡೋಣ. 83ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಪರಿಶಿಷ್ಟ ಜಾತಿ ಉಪವರ್ಗೀಕರಣವನ್ನು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಯಾವುದು? ತೆಲಂಗಾಣ. ಉತ್ತರ ಸರಿಯಾಗಿದೆ. ತೆಲಂಗಾಣ ರಾಜ್ಯವು ಪರಿಶಿಷ್ಟ ಜಾತಿ ಉಪವರ್ಗೀಕರಣ ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಇದೆ. ಹಾಗಾದರೆ 84ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಆನ್ ಬೋರ್ಡ್ ರೈಲು ATMನ ಪ್ರಾಯೋಗಿಕ ಸಂಚಾರವನ್ನು ನಡೆಸಲಾಯಿತು? ಇದಕ್ಕೆ ಉತ್ತರ ಮಹಾರಾಷ್ಟ್ರ. MH. 85ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಭಾರತದ ನೂತನ ಮತ್ತು 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ನ್ಯಾಯಮೂರ್ತಿ ಸೂರ್ಯಕಾಂತ್. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾನು ನ್ಯಾಯಮೂರ್ತಿ ಸೂರ್ಯಕಾಂತ್ ಬಗ್ಗೆ ಹೇಳುವಾಗ ಸುಪ್ರೀಂ ಕೋರ್ಟ್ನ ಸಂಪೂರ್ಣವಾದ ಒಂದು ವಿವರಣೆ ನೀಡಿದ್ದೇನೆ. ಆ ಒಂದು ಕ್ಲಾಸ್ ಅನ್ನು ಅಥವಾ ತರಗತಿಯನ್ನು ಕೇಳಿದರೆ ಮುಂದೆ ಬರುವಂಥ ಸುಪ್ರೀಂ ಕೋರ್ಟ್ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಲಿ ಅಲ್ಲಿ ಮಿಸ್ ಆಗಲ್ಲ. ನಿಮಗೆ ಆ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ನೀಡ್ತಾರೆ. ಸೊ ಹಿಂದಿನ ತರಗತಿಯ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮದು ಸುಪ್ರೀಂ ಕೋರ್ಟ್ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆ ನೀಡಿದಂಥ ತರಗತಿ ನೀಡಿದ್ದೀನಿ. ಹಾಗಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಏನಂದ್ರೆ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹಾಗಾದರೆ ಸ್ನೇಹಿತರೆ, 2027ರಲ್ಲಿ ಯಾರು ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ನಿರ್ವಹಿಸಲಿದ್ದಾರೆ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 86ನೇ ಪ್ರಶ್ನೆ. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಜೊತೆ ಪ್ರಧಾನ ಕಚೇರಿ ಒಪ್ಪಂದಕ್ಕೆ ಸಹಿ ಹಾಕಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಭಾರತ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೇಲೆ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ತಿಳಿದುಕೊಳ್ಳೋದು ಮಹತ್ವದಾಗಿದೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಎಂದು ಗೂಗಲಲ್ಲಿ ಸರ್ಚ್ ಮಾಡಿ ಅದರ ಒಂದು ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳಿ. ಯಾಕೆಂದರೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ನೀವು ಬೇಕಾದರೆ ನೀವು ಹಿಂದೆ ಯಾವುದೇ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ನೋಡಿ, ಈ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಮೇಲೆ ಸುಮಾರು 90% ಪ್ರಶ್ನೆ ಬಂದಿರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಭಾರತ ಆಗಿದೆ. 87ನೇ ಪ್ರಶ್ನೆ ಏನಂದರೆ, ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಹಿಮೋಫಿಲಿಯಾ ರೋಗಕ್ಕೆ ತನ್ನ ಮೊದಲ ಮಾನವ ಜೀನ್ ಚಿಕಿತ್ಸೆಯ ಪ್ರಯೋಗವನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭಾರತ. ಸ್ನೇಹಿತರೆ, ಹಿಮೋಫಿಲಿಯಾ ರೋಗ ಇದೊಂದು ವಂಶವಾಹಿಯಾಗಿದೆ ಮತ್ತು ಇದು ರಕ್ತ ಹೆಪ್ಪುಗಟ್ಟಿಗೆ ತೋರಿಸುತ್ತದೆ. ಸೊ ಇದು ಅಂದರೆ ರೋಗಿ ತನ್ನ ಮೊದಲ ಮಾನವ ಜೀನ್ ಚಿಕಿತ್ಸೆಯ ಪ್ರಯೋಗವನ್ನು ಪ್ರಾರಂಭಿಸಿದ ದೇಶ ಅಂದ್ರೆ ಭಾರತ. 88ನೇ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ QPAI-ನಿಂದ ಬಿಡುಗಡೆಯಾದ ಭಾರತದ ಮೊದಲ ಪೂರ್ಣ ಸ್ಟ್ಯಾಕ್ ಕ್ವಾಂಟಮ್ ಕಂಪ್ಯೂಟರ್ನ ಹೆಸರೇನು? ಕ್ವಾಂಟಮ್ ಕಂಪ್ಯೂಟರ್ನ ಹೆಸರೇನಂದ್ರೆ ಸಿಂಧು. ಸೊ ಈಗ ನಾವು 89ನೇ ಒಂದು ಪ್ರಶ್ನೆ ನೋಡೋಣ. 89ನೇ ಒಂದು ವಿಶೇಷವಾದ ಪ್ರಶ್ನೆ, ಮಹತ್ವದ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ನೋಡಿ ಸ್ನೇಹಿತರೆ, ಬರೀ ಎಲ್ಲಿ ನೋಡಿದಲ್ಲಿ AI ಕ್ಷೇತ್ರ ತುಂಬ ಮಹತ್ವವಾದಂಥ ತನ್ನ ಛಾಪು ಮೂಡಿಸ್ತಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ AI ಬಂದುಬಿಟ್ಟಿದೆ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಮಹಿಳಾ ನಾಯಕಿಯರನ್ನು ಸಬಲೀಕರಣಗೊಳಿಸಲು ಪ್ರಾರಂಭಿಸಲಾದ ಯೋಜನೆಯ ಹೆಸರೇನು? ಈ ಯೋಜನೆಯ ಹೆಸರೇನಂದ್ರೆ AI ಕಿರಣ್. ಇದು ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರಾರಂಭಿಸಲಾದ ಯೋಜನೆಯಾಗಿದೆ. ಅದೇ ರೀತಿ 90ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ದೇಶದ ಮೊದಲ AI ಚಾಲಿತ ನೈಜ ಸಮಯದ ಅರಣ್ಯ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಯಾವ ಕ್ಷೇತ್ರದಲ್ಲಿ ನೋಡಿದ್ರು AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಮುಂದೊಂದು ದಿನ ಇದು ಹಾನಿಕರವಾಗಬಹುದು ಅಥವಾ ಪರಿಣಾಮಕಾರಿಯಾಗಬಹುದು.
ಸೊ AI ಅಂದರೆ ಇದು ದೇಶದ ಮೊದಲ AI ಚಾಲಿತ ನೈಜ ಸಮಯದ ಅರಣ್ಯ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ. 2025ರ ವಿಶ್ವ ಪತ್ರಿಕಾ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ 151ನೇ ಸ್ಥಾನ. ಅಂದರೆ 2025ರ ವಿಶ್ವ ಪತ್ರಿಕಾ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು 151ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. 92ನೇ ಪ್ರಶ್ನೆ ಈ ರೀತಿ ಇದೆ. 92ನೇ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಕೆಳಗಿನ ಯಾವ ನಗರದಲ್ಲಿ ಮೊದಲ ರಾಷ್ಟ್ರೀಯ ಮಧ್ಯಸ್ಥಿಕೆ ಸಮ್ಮೇಳನವನ್ನು ಉದ್ಘಾಟಿಸಿದರು? ನವದೆಹಲಿ. ಎಲ್ಲ ಪ್ರಮುಖ ಘಟನೆಗಳು ನಡೆದು ನವದೆಹಲಿಯಲ್ಲಿ. ಮೊದಲ ರಾಷ್ಟ್ರೀಯ ಮಧ್ಯಸ್ಥಿಕೆ ಸಮ್ಮೇಳನ ಉದ್ಘಾಟಿಸಿದಲ್ಲಿ ನವದೆಹಲಿ. 93ನೇ ಪ್ರಶ್ನೆ, ಇತ್ತೀಚೆಗೆ ಹಡಗು ನಿರ್ಮಾಣ, ಹಡಗು ದುರಸ್ತಿ ಮತ್ತು ಹಡಗು ಮರುಬಳಕೆಗಾಗಿ ಮೀಸಲಾದ ನೀತಿಯನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆನ್ಸರ್ ಮಹಾರಾಷ್ಟ್ರ. ಇಟ್ ಮೀನ್ಸ್ MH. 94ನೇ ಪ್ರಶ್ನೆ, 2025ರ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 130ನೇ ಸ್ಥಾನ ಪಡೆದುಕೊಂಡಿದೆ. ಯಾವುದು? ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯಲ್ಲಿ 130ನೇ ಸ್ಥಾನ ಭಾರತ ಪಡೆದುಕೊಂಡಿದ್ದರೆ, ಹಾಗಾದರೆ 2025ರ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು 95ನೇ ಪ್ರಶ್ನೆ ನೋಡೋಣ. 95ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಕೇಳಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಸ್ನೇಹಿತರೆ, ನೀವು ಎಲ್ಲ ಗಮನಿಸಬಹುದು, ಇತ್ತೀಚೆಗೆ ವಂದೇ ಮಾತರಂ ಗೀತೆಯು ತುಂಬಾ ವಿವಾದಾತ್ಮಕವಾಗಿತ್ತು. ಸೊ ಕೇಂದ್ರದಲ್ಲಿ ಆಗಿತ್ತು, ರಾಜ್ಯದಲ್ಲಿ ಆಗಿತ್ತು. ಈ ಒಂದು ಉದ್ದೇಶದಿಂದ ಈ ಒಂದು ಪ್ರಶ್ನೆ ಬರುವ ಸಂಭವ ಜಾಸ್ತಿ ಇದೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ವಂದೇ ಮಾತರಂ ಗೀತೆಯ ಸಂಪೂರ್ಣ ವಿವರಣೆಯನ್ನು ಓದಿಕೊಳ್ಳಿ. ಸೊ ಅದರ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ವಂದೇ ಮಾತರಂ ಗೀತೆಯನ್ನು ಯಾವಾಗ ಆಡಲಾಯಿತು, ಯಾರು ಬರೆದರು, ಯಾವ ಶೈಲಿಯಿಂದ ಬರಲಾಯಿತು, ಸೊ ಅದ್ರ ಬಗ್ಗೆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ತೆಗೆದುಕೊಂಡ್ರೆ ಮುಂದೆ ಬರುವಂಥ ಪರೀಕ್ಷೆ ನಿಮಗೆ ತುಂಬ ಮಹತ್ವದಾಗಿದೆ. ನೆಗ್ಲೆಕ್ಟ್ ಮಾಡಬೇಡಿ. ಸೊ ನನ್ನ ಪ್ರಶ್ನೆ, ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಓಕೆನಾ? 96ನೇ ಪ್ರಶ್ನೆ, ಪ್ರಸ್ತುತ ಅತಿ ಹೆಚ್ಚು GST ಸಂಗ್ರಹದಲ್ಲಿ ದೇಶದಲ್ಲಿ ಕರ್ನಾಟಕ ರಾಜ್ಯವು ಎಷ್ಟನೇ ಸ್ಥಾನದಲ್ಲಿದೆ? ಕರ್ನಾಟಕ ರಾಜ್ಯವು 3ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಸ್ನೇಹಿತರೆ, ಪ್ರಸ್ತುತ ದೇಶದಲ್ಲಿ ಅತಿ ಹೆಚ್ಚು GST ಸಂಗ್ರಹದಲ್ಲಿ ಫಸ್ಟ್ ಮತ್ತು 2ನೇ ಸ್ಥಾನದಲ್ಲಿ ಯಾವ 2 ರಾಜ್ಯಗಳಿವೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ನೀವು ತಿಳಿದುಕೊಳ್ಳಿ. ಅಂದರೆ ಪ್ರಸ್ತುತ GST ಸಂಗ್ರಹ ದೇಶದಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡವು? ಸೊ ಯಾವ ಗೀತೆ ಅಂದ್ರೆ ಅದು ವಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂಥ ವಂದೇ ಮಾತರಂ ಗೀತೆಗೆ ಏನಾಯ್ತಂದ್ರೆ 150 ವರ್ಷಗಳು ಪೂರ್ಣಗೊಂಡವು. ಮುಂದಿನ ಪ್ರಶ್ನೆ ನೋಡೋಣ. ಓಕೆ ಸ್ನೇಹಿತರೆ, ಇತ್ತೀಚೆಗೆ ನಿಧನರಾದ ಯಾರಪ್ಪ ಅಂದ್ರೆ ಮಾರುತಿ ಚಿಟ್ಟಂಪಲ್ಲಿ ಅವರು. ಇತ್ತೀಚೆಗೆ ನಿಧನರಾದ ಮಾರುತಿ ಚಿಟ್ಟಂಪಲ್ಲಿ ಅವರನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ಅರಣ್ಯ ಋಷಿ. ಸ್ನೇಹಿತರೆ, ಅವರು 2025ರಲ್ಲಿ ನಿಧನರಾಗ್ತಾರ. ಯಾರು? ಮಾರುತಿ ಚಿಟ್ಟಂಪಲ್ಲಿ ಅವರು 2025ರಲ್ಲಿ ನಿಧನರಾದರು. ಸೊ ಈಗಾಗಲೇ ಇವರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. FDA ನಡೆಸಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಮಾರುತಿ ಚಿಟ್ಟಂಪಲ್ಲಿ ಅವರ ಬಗ್ಗೆ ಒಂದು ಪ್ರಶ್ನೆ ಕೇಳಿದರೆ ಇವರನ್ನು ಅರಣ್ಯ ಋಷಿ ಎಂದು ಕರೆಯುತ್ತಿದ್ದರು. ಹಾಗಾದರೆ ಇವರು ಮಾರುತಿ ಚಿಟ್ಟಂಪಲ್ಲಿ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದರು ಮತ್ತು ಇವರಿಗೆ ಯಾವ ವರ್ಷದಂದು ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. 99ನೇ ಪ್ರಶ್ನೆ ಏನಿದೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ನಾನು ಹೇಳ್ತಿರೋ 99ನೇ ಪ್ರಶ್ನೆ ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆಂದರೆ ತುಂಬ ಮಹತ್ವದಾಗಿದೆ. ವೆರಿ ಇಂಪಾರ್ಟೆಂಟ್ ಅಂದರೆ 99% ಇದು ಏನಂದ್ರೆ ಪ್ರಶ್ನೆ ಕೇಳಬಹುದು. ಮುಂದೆ ಬರುವಂಥ ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಂಥ ಒಂದು ಪ್ರಶ್ನೆ ಆಗಿದೆ. ಏನಂದ್ರೆ ಇತ್ತೀಚೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂದರೆ MGNREGA, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಏನೆಂದು ಮರುನಾಮಕರಣ ಮಾಡಿದರು? ಅಂದರೆ MGNREGA ಇದನ್ನು ಏನೆಂದು ಮರುನಾಮಕರಣ ಮಾಡಿದ್ರು ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಅಂದರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್. ಸೊ ಇದು ನಿಮಗೆ ಲೆಂತಿ ಅನಿಸ್ಬೋದು. ಸೊ ಶಾರ್ಟ್ಕಟ್ ಆಗಿ VBGRAMG. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ MGNREGA ನೆನ್ಪಿಟ್ಕೊಳ್ಳಿ, ಅದ್ರ ಮುಂದ್ಗಡೆ VBGRAMG ನೆನ್ಪಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಇದು ತುಂಬ ಮಹತ್ವದಾಗಿದೆ. ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಏನಂದ್ರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಎಂದು ಮರುನಾಮಕರಣ ಮಾಡಿದ್ರು. ಅಂದರೆ MGNREGA ಇದನ್ನು VBG ರಾಮ್ಜಿ. ಸೊ ನೆನ್ಪಿಟ್ಕೊಳ್ಳೋ ಅಂದರೆ VBG ರಾಮ್ಜಿ ಅಂತ ನೆನ್ಪಿಟ್ಕೊಂಡ್ಬಿಡಿ. VBG ರಾಮ್ಜಿ ಏನದು? VBG ರಾಮ್ಜಿ. ಇಲ್ಲಿ ಲೆಂತ್ ಮಾಡಿ
VBG ರಾಮ್ಜಿ. ಸೊ ಓಕೆ, ನೆನಪು ಉಳಿತಂತ ಅನ್ಕೋತಿದ್ದೀನಿ. ಯಾಕಂದ್ರೆ ಇದು ಒತ್ತಿ ಒತ್ತಿ ಹೇಳೋದು ಇಂಪಾರ್ಟೆಂಟ್. ಏನಂದರೆ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪರೀಕ್ಷೆ ಆಗಿದೆ. ಏನಂದರೆ VBG ರಾಮ್ಜಿ. ಓಕೆ, ಕೊನೆಯ ಪ್ರಶ್ನೆ ನೋಡೋಣ. 100ನೇ ಪ್ರಶ್ನೆ. ಇತ್ತೀಚೆಗೆ ಚೊಚ್ಚಲ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಳ್ಳೋ ಒಂದು ಆಸೆ ಇತ್ತು ಅವರಿಗೆ. ಸೊ ಅವರ ಒಂದು ಆಸೆಯನ್ನು ಕೊನೆಗಣಿಸಬಾರದಂತ ಏನು ಮಾಡ್ತಂದ್ರೆ ಫಿಫಾ ಏನು ಮಾಡ್ತಂದ್ರೆ ಒಂದು ಚೊಚ್ಚಲ ಶಾಂತಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿತ್ತು. ಆ ಒಂದು ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿತು? ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಿತು. ಓಕೆ ಸ್ನೇಹಿತರೆ, ಇದು 100 ಪ್ರಶ್ನೆಗಳ ಒಂದು ಸರಣಿಯಾಗಿತ್ತು. ಅಂದರೆ ಪ್ರಚಲಿತ 2025 ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದ 100 ಪ್ರಶ್ನೆಗಳ ಒಂದು ವಿಶೇಷ ಪ್ರಶ್ನೆಗಳ ಒಂದು ಸರಣಿಯಾಗಿತ್ತು. ಈ ಒಂದು ಕ್ಲಾಸನ್ನು ನೀವು ನೋಡಿದ ತಕ್ಷಣ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಇದರಲ್ಲಿ ಪ್ರಶ್ನೆಗಳು ಬರ್ಬೋದು ಅಥವಾ ಬರುತ್ತವೆ. ಸೊ ಇನ್ನೊಂದು ಸ್ವಲ್ಪ ವಿಶೇಷ ಮಾಹಿತಿಯನ್ನು ನೀಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಇದ್ದುದಂದರೆ 2025 ನೊಬೆಲ್ ಪ್ರಶಸ್ತಿ. ಸ್ನೇಹಿತರೆ, ಯಾವುದೇ ಒಂದು ವರ್ಷದಲ್ಲಿ ನೀವು ಪರೀಕ್ಷೆಗಳನ್ನು ನೋಡಿದರೆ ಅದರಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ನೊಬೆಲ್ ಪ್ರಶಸ್ತಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಇದ್ದಿರುತ್ತದೆ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ವಿಶೇಷ ಮಾಹಿತಿಯಾಗಿ 2025 ನೊಬೆಲ್ ಪ್ರಶಸ್ತಿ ಬಗ್ಗೆ ತಿಳಿಸುತ್ತೇನೆ. ಸೊ ನೀವು ಇಲ್ಲಿ ಅದನ್ನು ನಾನು ಬಾಕ್ಸ್ ಮುಖಾಂತರ ಕೊಟ್ಟಿದ್ದೇನೆ, ಇದನ್ನು ನೋಟ್ ಮಾಡಿಕೊಳ್ಳಿ. ಸೊ ಮೊದಲನೇ ಕಾಲಮಲ್ಲಿ ವಿಭಾಗ ಅಂತ ಕೊಟ್ಟಿದ್ದೇನೆ, ಅದು ಯಾವ ವಿಭಾಗ ಸಂಬಂಧಪಟ್ಟದು. 2ನೇ ಕಾಲಮಲ್ಲಿ ವಿಜೇತರು ಅಂತ ಕೊಟ್ಟಿದ್ದೇನೆ. 3ನೇದು ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಮತ್ತು ಅವರ ಯಾವ ಒಂದು ಕ್ಷೇತ್ರಕ್ಕಾಗಿ ಯಾವ ಸಂಶೋಧನೆಗಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಿದರು ಎಂದು ತಿಳಿಸಿದ್ದೇನೆ. ಸೊ ಮೊದಲನೇದಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ. ನೊಬೆಲ್ ಶಾಂತಿ ಪ್ರಶಸ್ತಿಯ ವಿಜೇತರು ಯಾರಂದ್ರೆ ಮರಿಯಾ ಕೊರಿನಾ ಮಚಾಡೋ. ಇವರ ಹೆಸರುಗಳೇ ವಿಚಿತ್ರ ಆಗಿರ್ತವೆ. ಸೊ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ, ಇವರ ಹೆಸರನ್ನು ನೆನಪಿಟ್ಕೊಳ್ಳೋದು ತುಂಬ ಮಹತ್ವದಾಗಿದೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ರಂದ್ರೆ ಮರಿಯಾ ಕೊರಿನಾ ಮಚಾಡೋ. MKM ಅಂತ ನೆನಪಿಟ್ಕೊಳ್ಳಿ. MKM ಶಾರ್ಟ್ಕಟ್ ಆಗಿ MKM ಮರಿಯಾ ಕೊರಿನಾ ಮಚಾಡೋ. ಇವರು ಯಾವ ದೇಶದಂದ್ರೆ ವೆನಿಜುವೆಲಾ ದೇಶದವರು. ಸೊ ಇವರು ಯಾವ ಕ್ಷೇತ್ರ ಕೊಟ್ಟದಂದ್ರೆ ಇವರು ವೆನಿಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸಿದ್ದಕ್ಕೆ. ಏನಂದ್ರೆ ವೆನಿಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸಿ ಕೊಟ್ಟರು. ಯಾರು? ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ಟರು? MKM ಅವರಿಗೆ ಕೊಟ್ಟರು ಅಂತ ನೆನಪಿಟ್ಕೊಳ್ಳಿ. MKM ಅಂದರೆ ಮರಿಯಾ ಕೊರಿನಾ ಮಚಾಡೋ. ಇದು ಅಷ್ಟು ಒಬ್ಬರದೇ ಹೆಸರು. ಸೊ ಶಾರ್ಟ್ಕಟ್ ಆಗಿ MKM ಅಂತ ನೆನಪಿಟ್ಕೊಂಡ್ರೆ ಯಾವುದೂ ಸಮಸ್ಯೆ ಇಲ್ಲ. ಇವರು ವೆನಿಜುವೆಲಾ ದೇಶದವರು. ಅದೇ ರೀತಿಯಾಗಿ 2025 ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟರು? ಲಾಸ್ಲೋ ಕ್ರಾಸ್ ಫರ್ಕೈ. ಏನಪ್ಪ ಇದು ಹೆಸರು? ಲಾಸ್ಲೋ ಕ್ರಾಸ್ ಫರ್ಕೈ, LKH. ಸೊ ಶಾರ್ಟ್ ಫಾರ್ಮ್ ಆಗಿ ಅವ್ರು ನಾವು ಹೆಸರು ಈ ರೀತಿ ನೆನಪಿಟ್ಕೋಬಹುದು. LKH ಅವರು MKM ಶಾಂತಿ, LKH ಸಾಹಿತ್ಯ. ಸೊ ಹಾಗಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅವ್ರದ್ದು ಈ ರೀತಿ ಬರಲ್ಲ, ಯಾಕಂದ್ರೆ ಅವ್ರು 3 ಜನ ಇದ್ದಾರೆ. ಸೊ ಇವರು ಸಿಂಗಲ್ ಇದ್ದಾರಲ್ಲ, ಹಾಗಾಗಿ ಇವ್ರದ್ದು MKM ಶಾಂತಿ MKM ಅಂತ ನೆನ್ಪಿಟ್ಕೊಳ್ಳಿ. ಸಾಹಿತ್ಯ ವಿಭಾಗದ LKH ಅಂತ ನೆನ್ಪಿಟ್ಕೊಳ್ಳಿ. ಲಾಸ್ಲೋ ಕ್ರಾಸ್ನ ಹೊರ್ಕೈ. ಇವರು ಯಾವ ದೇಶದರಂದ್ರೆ ಹಂಗೇರಿಯವರು. ಇವರು ಅಪೋಕ್ಯಾಲಿಪ್ಟಿಕ್ ಭಯದ ಮಧ್ಯೆ ಕಲೆಯ ಶಕ್ತಿಯನ್ನು ಪುನರುಚ್ಚರಿಸುವ ಅವರ ಪ್ರಭಾವಶಾಲಿ ಮತ್ತು ದಾರ್ಶನಿಕ ಕೆಲಸಕ್ಕಾಗಿ ನೀಡಲಾಗಿದೆ. ಯಾರಿಗೆ? LKH ಅವರಿಗೆ. LKH ಅಂದರೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಪಡೆದವರು ಹಂಗೇರಿಯಾ ದೇಶದವರು. LKH ಮೀನ್ಸ್ ಲಾಸ್ಲೋ ಕ್ರಾಸ್ನ ಹೊರ್ಕೈ. ಶಾಂತಿ ವಿಭಾಗದ MKM ಮರಿಯಾ ಕೊರಿನಾ ಮಚಾಡೋ. ಇವರು ವೆನಿಜುವೆಲಾ ದೇಶದವರು. ಓಕೆ, ಮುಂದಿನ ವಿಭಾಗದ ನೋಡೋಣ. ಯಾವ ಸ್ನೇಹಿತರೆ? ಮುಂದೆ ಬರೋದು ಭೌತಶಾಸ್ತ್ರ ವಿಭಾಗ. ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರತಿ ವರ್ಷ 3 ಜನಕ್ಕೆ ನೀಡ್ತಾರೆ. ಮೊದಲನೇದಾಗಿ ಜಾನ್ M ಮಾರ್ಟಿನಿಸ್. ಇವರು ಯಾರು? ಫಸ್ಟ್. ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು 3 ಜನರಿಗೆ ನೀಡಲಾಗಿದೆ. ಮೊದಲನೇದಾಗಿ ಜಾನ್ M ಮಾರ್ಟಿನಿಸ್, ಇವರು ಅಮೆರಿಕ ದೇಶದವರು. ಓಕೆ, ಎರಡನೇದಾಗಿ ಬರೋರು ಯಾರಪ್ಪ ಅಂದ್ರೆ ಮೈಕಲ್ ಡೆವೊರೆಟ್, ಇವರು ಫ್ರಾನ್ಸ್ ದೇಶದವರು. ಅದೇ ರೀತಿಯಾಗಿ ಮೂರನೇದಾಗಿ ಬರೋರು ಯಾವುದಂದ್ರೆ ಜಾನ್ ಕ್ಲಾರ್ಕ್, ಇವರು ಅಮೆರಿಕ ದೇಶದವರು. ಇವರೊಂದು ಶಾರ್ಟ್ಕಟ್ ಹೆಸರು ಏನಂದ್ರೆ ನೆನ್ಪಿಟ್ಕೋಬೇಕಂದ್ರೆ JKJ ಅಂತ ನೆನ್ಪಿಟ್ಕೊಳ್ಳಿ. ಜೆ ಅಂದ್ರೆ ಜಾನ್ M ಮಾರ್ಟಿಸ್, ಕೆ ಅಂದ್ರೆ JCS ಅಲ್ಲ, JMJ ಅಂತ ನೆನ್ಪಿಟ್ಕೊಳ್ಳಿ. ಜೆ ಅಂದ್ರೆ ಜಾನ್ M ಮಾರ್ಟಿನಿಸ್, M ಅಂದ್ರೆ ಮೈಕಲ್ ಡೆವೊರೆಟ್ ಮತ್ತು ಜೆ ಅಂದ್ರೆ ಜಾನ್ ಕ್ಲಾರ್ಕ್. ಇಲ್ಲಿ ಇನ್ನೊಂದು ಬರುತ್ತೆ ನೋಡಿ, JMJ. ಓಕೆ ಸ್ನೇಹಿತರೆ, ಇವರು ಜಾನ್ M ಮಾರ್ಟಿನಿಸ್ ಅಮೆರಿಕ ದೇಶ, ಮೈಕಲ್ ಡೆವೊರೆಟ್ ಫ್ರಾನ್ಸ್ ದೇಶ, ಜಾನ್ ಕ್ಲಾರ್ಕ್ ಅಮೆರಿಕ. ಇವರಲ್ಲಿ ಇಂಪಾರ್ಟೆಂಟ್ ಏನು ಕೇಳ್ತಾರೆ ಅಂದ್ರೆ ಇವರೊಂದು ಯಾವ ಸಂಶೋಧನೆಗೆ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಕೊಟ್ಟರು ಅಂತ ಕೇಳ್ತಾರೆ. ಸೊ ಇವರ ಒಂದು ಸಂಶೋಧನೆ ಅಂದ್ರೆ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಮತ್ತು ಶಕ್ತಿ ಕ್ವಾಂಟನೀಕರಣದ ಆವಿಷ್ಕಾರಕ್ಕಾಗಿ 2025 ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? JMJ ಅವರಿಗೆ ನೀಡಲಾಯಿತು. ಓಕೆ, ಹಾಗಾದರೆ ಮುಂದೊಂದು ರಸಾಯನಶಾಸ್ತ್ರ, ಇಟ್ ಮೀನ್ಸ್ ಕೆಮಿಸ್ಟ್ರಿ.
ಇಲ್ಲಿ ಕೂಡ 3 ಜನರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಂದು ಒಮರ್ ಎಂ ಯಾಗಿ, ಎರಡನೇದು ಸುಸುಮ್ ಕಿಟುಗಾವೋ, ಎಂತ ಹೆಸರು ಇದು, 3 ರಿಚಾರ್ಡ್ ರಾಬ್ಸನ್. ಸೊ ಇವರು ಶಾರ್ಟ್ ಫಾರ್ಮ್ ಏನಂದ್ರ OSR ಯಾವುದು OSR ಅವರಿಗೆ 2025ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. OSR ಅಂದ್ರೆ ಒಮರ್ ಎಂ ಯಾಗಿ, ಎಸ್ ಅಂದ್ರೆ ಸುಸುಮಾ ಕಿಟುಗಾವಾ, ಆರ್ ಅಂದ್ರೆ ರಿಚರ್ಡ್ ರಾಬನ್ಸ್. ಸೊ ಒಮರ್ ಇವರು ಅಮೆರಿಕ ದೇಶ, ಸುಸುಮಾ ಅವರು ಜಪಾನ್ ದೇಶ, ರಿಚರ್ಡ್ ಅವರು ಅಮೆರಿಕ ದೇಶ. ಇವರೊಂದು ಯಾವ ಸಂಶೋಧನೆ ಕೊಟ್ರಂದ್ರ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ. ಏನು ಸಂಶೋಧನೆಗಾಗಿ? ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ OSR ಅವರಿಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಇನ್ನು 2 ಪ್ರಶಸ್ತಿಗಳು ಯಾವುದಂದ್ರ ವೈದ್ಯಕೀಯ ಅಥವಾ ಶರೀರಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ಇಲ್ಲಿ ಕೂಡ 3 ಜನ ಪಡೆದುಕೊಂಡಿದ್ದಾರೆ. ಯಾವುದು? ವೈದ್ಯಕೀಯ ಅಥವಾ ಶರೀರಶಾಸ್ತ್ರ ನೊಬೆಲ್ ಅವರು. ಒಂದು ಮೇರಿ ಇ ಬ್ರಂಕೋವಾ, ಎರಡನೇದು ಫ್ರೆಡ್ ರಾಮ್ಶೆಡೆಲ್, 3 ಸಿಮೋನ್ ಸಕಾಗುಚಿ. ಇವರ ಒಂದು ಶಾರ್ಟ್ ಫಾರ್ಮ್ ಹೆಸರು ಏನು ಬರ್ತದಂದ್ರ MFS. ಎಂ ಅಂದ್ರೆ ಮೇರಿ, ಎಫ್ ಅಂದ್ರೆ ಫ್ರೆಡ್, ಎಸ್ ಅಂದ್ರೆ ಸಿಮೋನ್. ಮೇರಿ ಅಮೆರಿಕ ದೇಶದವರು, ಫ್ರೆಡ್ ಅಮೆರಿಕ, ಸಿಮೋನ್ ಜಪಾನ್. ಇವರ ಯಾವ ಒಂದು ಸಂಶೋಧನೆ ನೀಡಲಾಯ್ತಂದ್ರ ಇವರ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದ ಅವರ ಒಂದು ಸಂಶೋಧನೆಗಾಗಿ 2025ರ ವೈದ್ಯಕೀಯ ಅಥವಾ ಶರೀರಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು MFS ಅವರಿಗೆ ನೀಡಲಾಯಿತು. ಓಕೆ, ಕೊನೆಯದಾಗಿ ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ವಿಭಾಗ. ಇಲ್ಲೂ ಕೂಡ 3 ಜನ ಅರ್ಥಶಾಸ್ತ್ರ ವಿಭಾಗ ನೊಬೆಲ್ ಪ್ರಶಸ್ತಿಯಾಗಿ ಕೊಟ್ಟಿದ್ದಾರೆ. ಅದರಲ್ಲಾಗಿ ಒಂದನೇದು ಜೋಯೆಲ್ ಮಕೀರಾ, ಎರಡನೇದಾಗಿ ಫಿಲಿಪ್ ಅಗಿಯಾನ, ಮೂರನೇದಾಗಿ ಪೀಟರ್ ಹುವಿಟ್. ಜೋಯೆಲ್ ಮಕೀರಾ, ಫಿಲಿಪ್ ಅಗಿಯಾನ, ಪೀಟರ್ ಹುವಿಟ್. ಈ ಜೋಯೆಲ್ ಮಕೀರಾ ಅವರ ತಾಂತ್ರಿಕ ಪ್ರಗತಿಯ ಮೂಲಕ ನಿರಂತರ ಬೆಳವಣಿಗೆಗೆ ಪೂರ್ವಾಪೇಕ್ಷಿತ ಗುರುತಿಸಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತು ಇವರು ಫಿಲಿಪ್ ಮತ್ತು ಪೀಟರ್ ಅವರು ಸೃಜನಶೀಲ ವಿನಾಶದ ಮೂಲಕ ನಿರಂತರ ಬೆಳವಣಿಗೆ ಸಿದ್ಧಾಂತಕ್ಕಾಗಿ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಇವರ ದೇಶಗಳು ಹಂಗೇರಿ ಅಲ್ಲ. ಸೊ ಅದು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಮಿಸ್ಟೇಕ್ ಆಗಿದೆ. ಸೊ ಅದು ನೋಡ್ಕೊಳ್ಳಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರೊಂದು ಕೋಡ್ ಯಾವ ರೀತಿ ಬರ್ತದೆ ಅಂದ್ರೆ ಇವ್ರ ಹೆಸರು ನೆನಪಿಟ್ಟುಕೊಳ್ಳೋದು JPP. ಇವರೊಂದು ಹೆಸರು ಕೋಡನ್ನು JPP ಅಂತ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಪೂರ್ಣ ಹೆಸರು ನೆನಪಿಟ್ಕೊಳ್ಳೋದು ಸಾಧ್ಯವಾಗೋದು ಕಷ್ಟ ಆಗುತ್ತದೆ. ಹಾಗೆ ಇಟ್ಕೊಳ್ಬೋದು. ನೆನಪಿಟ್ಕೊಳ್ಳೋಕೆ ಆಗದೆ ಇರೋರು JPP ಅಂತ ನೆನಪಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಅರ್ಥಶಾಸ್ತ್ರದ ವಿಭಾಗದ ನೊಬೆಲ್ ಪ್ರಶಸ್ತಿ ಯಾರು ಕೊಟ್ಟರು? ಜೋಯೆಲ್ಲ. J ಅಂದ್ರೆ ಜೋಯೆಲ್ಲ, P ಅಂದ್ರೆ ಫಿಲಿಪ, P ಅಂದ್ರೆ ಪೀಟರ್, JPP. ಓಕೆ ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು MKMಗೆ ಕೊಟ್ಟಿದ್ದಾರೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ MKM, ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ LKH, ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ JMJ, ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ OSR, ವೈದ್ಯಕೀಯ ಅಥವಾ ಶರೀರಶಾಸ್ತ್ರ ನೊಬೆಲ್ ಪ್ರಶಸ್ತಿ MFS, ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ JPP. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾನು ಸುಮಾರು 2025ರ ಪ್ರಚಲಿತ ವಿಷಯಗಳ ಕುರಿತು ಸುಮಾರು 100 ಪ್ರಶ್ನೆಗಳ ಕುರಿತು ಅಧ್ಯಯನ ಚರ್ಚೆ ಮಾಡಿದ್ದೇನೆ. ಸೊ ಇವು 100 ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತದೆ. ಯಾಕೆಂದರೆ ಒಂದು ಕ್ಲಾಸ್ನಲ್ಲಿ ನಿಮಗೆ 4 ಅಥವಾ 5, 3, 2 ಪ್ರಶ್ನೆಗಳು ಬಂದರೂ ಕೂಡ ಏನು ಅಂದರೆ ವೇಸ್ಟ್ ಆಗಲ್ಲ. ಹಾಗಾಗಿ ಈ ಒಂದು ತರಗತಿಯನ್ನು ವೀಕ್ಷಣೆ ಮಾಡಿ. ನಮ್ಮ ಒಂದು ಕ್ಲಾಸ್ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಮಹತ್ವದಾಗಿದೆ. ಯಾಕೆಂದರೆ ನೀವು ಬೆಳೆಸಿದ ಒಂದು ಚಾನಲ್ ಯಾವುದು? ನಮ್ಮ ಟೆಲಿಗ್ರಾಮ್ ಗ್ರೂಪ್, ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್. ನೀವು ಹಾಕಿದೊಂದು ಭಿಕ್ಷೆ ಇದು. ಸೊ ಆದ ಕಾರಣ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರನ್ನು ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದೆ ಬರುವಂಥ ಹಲವಾರು ಪರೀಕ್ಷೆಗೆ ನಮ್ಮ ಸ್ಟಡಿ ಸರ್ಕಲಿಂದ ಏನು ಸಹಾಯ ಆಗುತ್ತೆ ಅದನ್ನು ನಾವು ಮಾಡ್ತೀವಿ. ಇಲ್ಲಿವರೆಗೆ ತರಗತಿಯನ್ನು ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ತರಗತಿಯನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಒಂದು ವಿಶೇಷ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಆಲ್ ದಿ ಬೆಸ್ಟ್.